ನೋಡಿ, ನವೋದಯ ಸಿಲೆಬಸ್ ಚೇಂಜ್ ಆದ್ಮೇಲೆ ಪ್ರೀವಿಯಸ್ ಇಯರ್ 2 ಕ್ವಶನ್ ಪೇಪರ್ ಅಲ್ಲೂ ಔಟ್ ಆಫ್ ಸಿಲೆಬಸ್ 3 ಕ್ವಶನ್ ಕೇಳಿದ್ದಾನೆ. ಆಯ್ತಾ, ನವೋದಯ ಸಿಲೆಬಸ್ ಚೇಂಜ್ ಆದ್ಮೇಲೆ ಪ್ರೀವಿಯಸ್ ಇಯರ್ 2 ಕ್ವಶನ್ ಪೇಪರ್ ಅಲ್ಲೂ ಔಟ್ ಆಫ್ ಸಿಲೆಬಸ್ 3 ಕ್ವಶನ್ ಕೇಳಿದ್ದಾನೆ. ಈಗ ಈ ವರ್ಷದ್ದು 2025 ಜನವರಿ 18ನೇ ತಾರೀಕು ನಡೀತಲ್ಲ ನವೋದಯ ಎಕ್ಸಾಮ್, ಅದರಲ್ಲೂ ಅಷ್ಟೇನೆ ನೇರವಾಗಿ ಒಂದು ಕ್ವಶನ್ ಕೇಳಿಲ್ಲ. ಔಟ್ ಆಫ್ ಸಿಲೆಬಸ್ ನೇರವಾಗಿ ಒಂದು ಕ್ವಶನ್ ಕೇಳಿಲ್ಲ. ಆದ್ರೆ ಅದರ ಅಪ್ಲಿಕೇಶನ್, ಆಯ್ತಾ, ಅದ್ರ ಪರೋಕ್ಷವಾಗಿ ಅದರ ಅಪ್ಲಿಕೇಶನ್ 2 ಕ್ವಶನ್ ಬಂದಿದೆ. ಒಂದು ಕ್ವಶನ್ ನಂಬರ್ 3 ಅಲ್ಲಿ ಸ್ಕ್ವೇರ್ ನಂಬರ್ದು ಕಾನ್ಸೆಪ್ಟ್ ಬಂದಿದೆ. ಆಯ್ತಾ, ಕ್ವಶನ್ ನಂಬರ್ 14 ಅಲ್ಲಿ LCM ಕಾನ್ಸೆಪ್ಟ್ ಯೂಸ್ ಮಾಡಿ ಸಾಲ್ವ್ ಮಾಡಿದ್ವಿ. ಆಯ್ತಾ, ಇವೆರಡು ಕಾನ್ಸೆಪ್ಟ್ ಡೈರೆಕ್ಟ್ ಆಗಿ ಕೇಳಿಲ್ಲ ಅಂದ್ರೆ ಇಂಡೈರೆಕ್ಟ್ ಆಗಿ ಬಂದಿರುತ್ತೆ. ಇಂಡೈರೆಕ್ಟ್ ಆಗಿ ಬಂದಿಲ್ಲ ಅಂದ್ರೂ ಆ ಅಪ್ಲಿಕೇಶನ್ ಏನಾದ್ರು ಯೂಸ್ ಮಾಡಿದ್ರೆ ನಾವು ಬೇಗ ಕ್ವಶನ್ಗಳನ್ನ ಸಾಲ್ವ್ ಮಾಡ್ಬೋದು. ಆದ್ರಿಂದ ನವೋದಯ ಸಿಲೆಬಸ್ ಅಲ್ಲಿ ನಾನು ಏನು 20 ಚಾಪ್ಟರ್ ಮಾಡಿದ್ದೀನಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಪ್ರತಿಯೊಂದು ಹೇಳ್ಕೊಡಿ. ಹಬ್ಬ ಅಂದ್ರೆ ಒಂದು ವಾರ ಜಾಸ್ತಿ ಆಗುತ್ತೆ, ರಿವಿಷನ್ ಮಾಡೋಕ್ಕೆ 1 ಗಂಟೆ ಜಾಸ್ತಿ ಆಗುತ್ತೆ. ಇದಿಷ್ಟಿದೆ. ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ 2025 ಜನವರಿ 18ನೇ ತಾರೀಕು ನವೋದಯ ಎಕ್ಸಾಮ್ ನಡೀತಲ್ಲ, ಆ ಪೇಪರ್ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ನೀವೇನಾರ ಗ್ರಾಮೀಣ ಭಾಗದ ಮಕ್ಕಳು ಅಥವಾ ಕನ್ನಡ ಮೀಡಿಯಂ ಮಕ್ಕಳೇನಾರ ಆಗಿದ್ರೆ, ನಾನು ಇದುವರೆಗೂ 110 ವಿಡಿಯೋಸ್ ಮಾಡಿದ್ದೀನಿ. ನವೋದಯ ಮ್ಯಾಥ್ಸ್ ಮೇಲೆ ಇದುವರೆಗೂ 110 ವಿಡಿಯೋಸ್ ಮಾಡಿದ್ದೀನಿ. ನೀವು ವಿಡಿಯೋ ನಂಬರ್ 1ರಿಂದ ವಿಡಿಯೋ ನಂಬರ್ 110, ಆಯ್ತಾ, ವಿಡಿಯೋ ನಂಬರ್ 1ರಿಂದ ವಿಡಿಯೋ ನಂಬರ್ 110ವರೆಗೂ ನೀಟಾಗಿ ಏನಾರ ಫಾಲೋ ಮಾಡ್ಕೊಂಡು ಬಂದಿದ್ರೆ, ನೀವು ಕನ್ನಡ ಮೀಡಿಯಂ ಮಕ್ಕಳು ಏನಾರ ಆಗಿದ್ರೆ ಇಂಗ್ಲೀಷ್ ಮೀಡಿಯಂ ಮಕ್ಕಳಾಗ್ಬಿಟ್ಟಿರ್ತಾರೆ. ಆಯ್ತಾ, ಈ ವಿಡಿಯೋಸ್ನ, ಈ ನವೋದಯ ಮ್ಯಾಥ್ಸ್ನ ಡಿಸೈನ್ ಮಾಡಿರೋದೇ ಹಾಗೆ. ಆಯ್ತಾ, ಅದೇನ್ ಮಾಡಿದ್ದೀನಿ, ಇನಿಷಿಯಲ್ ಆಗಿ ವಿಡಿಯೋ ನಂಬರ್ 1, 2 ನೋಡಿದ್ರೆ ಕನ್ನಡ ಮತ್ತೆ ಇಂಗ್ಲೀಷು ಈಕ್ವಲ್ ಪ್ರಪೋರ್ಷನ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಮತ್ತೆ ಈಕ್ವಲ್ ಪ್ರಪೋರ್ಷನ್ಲಿ ಬೋರ್ಡ್ ಮೇಲೆ ಬರ್ತಿದ್ದೀನಿ. ನೀವು ವಿಡಿಯೋ ನಂಬರ್ 109, 110 ನೋಡಿದ್ರೆ ಮ್ಯಾಕ್ಸಿಮಮ್ ಇಂಗ್ಲೀಷ್ ವರ್ಡ್ನೇ ಯೂಸ್ ಮಾಡಿದ್ದೀನಿ, ಇಂಗ್ಲೀಷ್ ವರ್ಡ್ನೇ ಬೋರ್ಡ್ ಮೇಲೆ ಬರ್ತಿದ್ದೀನಿ. ಆಯ್ತಾ, ವಿಡಿಯೋ ನಂಬರ್ 1ರಿಂದ ಗ್ರಾಜುವಲ್ ಆಗಿ ರೆಡ್ಯೂಸ್ ಮಾಡ್ಕೊಂಡು, ಕನ್ನಡನ ರೆಡ್ಯೂಸ್ ಮಾಡ್ಕೊಂಡು ಲಾಸ್ಟಲ್ಲಿ ಆಲ್ಮೋಸ್ಟ್ 10% ತಂದು ನಿಲ್ಸಿದ್ದೀನಿ. ವಿಡಿಯೋ ನಂಬರ್ 109, 110 10% ತಂದು ನಿಲ್ಸಿದ್ದೀನಿ. ಆಯ್ತಾ, ಇದು ಕನ್ನಡ ಮೀಡಿಯಂ ಮಕ್ಕಳ ಇಂಗ್ಲೀಷ್ ಮೀಡಿಯಂ ಮಕ್ಕಳಾಗಿ ಟ್ರಾನ್ಸಿಷನ್ ಮಾಡೋಕ್ಕೆ ಈ ರೀತಿ ಡಿಸೈನ್ ಮಾಡಿದ್ದೀನಿ, ಸ್ಪೆಷಲ್ ಆಗಿ ಡಿಸೈನ್ ಮಾಡಿರೋದು. ಆಯ್ತಾ, ಪ್ರತಿಯೊಂದು ನೀವು ಕ್ವಶನ್ ನೋಡಿರ್ಬೋದು, ಕನ್ನಡ ಮತ್ತು ಇಂಗ್ಲೀಷನ್ನ ಡಿಸ್ಪ್ಲೇ ಆಗುತ್ತೆ, ಕ್ವಶನ್ ಡಿಸ್ಪ್ಲೇ ಆಗಿದೆ, ಅದೇ ರೀತಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆದ್ರಿಂದ ನೀವು, ಆಯ್ತಾ, ಗ್ರಾಮೀಣ ಭಾಗದ ಮಕ್ಕಳು ನವೋದಯ ಪಾಸ್ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ. ಆಯ್ತಾ, ನೀವು ಮ್ಯಾಥ್ಸ್ನ ಇಂಪ್ರೂವ್ ಮಾಡ್ಕೊಳ್ಳಿ, ಮ್ಯಾಥ್ಸಲ್ಲಿ ಮಾಸ್ಟರ್ ಪೀಸ್ ಆಗಿ. ಆಯ್ತಾ, ಮ್ಯಾಥ್ಸ್ನ ಇಂಪ್ರೂವ್ ಮಾಡ್ಕೊಳ್ಳಿ, ಮತ್ತೆ ಇಂಗ್ಲೀಷಲ್ಲಿ ಯಾವ ಥರ ಕ್ವಶನ್ ಕೊಟ್ಟರೆ ಮ್ಯಾಥ್ಸ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಕಲ್ತ್ಕೊಳ್ಳಿ. ಇದನ್ನಾರ ಮಾಡಿ ನೀವು. ಆಯ್ತಾ, ನೀವೇನಾರು ಹೇಳಿದ್ರೆ ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ. ವಿಡಿಯೋ ನಂಬರ್ 1ರಿಂದ ವಿಡಿಯೋ ನಂಬರ್ 110ವರೆಗೆ ಏನಾರ ನೀವೇನಾರು ಕರೆಕ್ಟಾಗಿ ಫಾಲೋ ಮಾಡಿದ್ರೆ, ಆಯ್ತಾ, ಪ್ರತಿಯೊಂದು ವರ್ಡ್ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನೀವು ಮ್ಯಾಥ್ಸಲ್ಲಿ ಮಾಸ್ಟರ್ ಪೀಸ್ ಆಗ್ತೀರಾ. ಕನ್ನಡ ಮೀಡಿಯಂ ಮಕ್ಕಳು ಏನಾರ ಆಗಿದ್ರೆ ನೀವು ಇಂಗ್ಲೀಷ್ ಮೀಡಿಯಂ ಮಕ್ಕಳಾಗ್ಬಿಟ್ಟಿರ್ತಾರೆ. ಇದೊಂದು ಸಬ್ಜೆಕ್ಟಿಂದ ಇಂಗ್ಲೀಷ್ ಮೀಡಿಯಂ ಮಕ್ಕಳಾಗಿ ಟ್ರಾನ್ಸಿಷನ್ ಆಗ್ಬಿಟ್ಟಿರುತ್ತೆ. ಆಯ್ತಾ, ಅದರಿಂದ ದಯವಿಟ್ಟು ಈಗ ನೆಕ್ಸ್ಟ್ ನೀವಂತೂ ಆಗೋಗಿದೆ. ನೆಕ್ಸ್ಟ್ 4ನೇ ಕ್ಲಾಸ್ ಮಕ್ಕಳು ಏನಾರ ಈ ವಿಡಿಯೋ ನೋಡ್ತಾ ಇದ್ರೆ ನೀವು ಈ ಮೆಥಡ್ನ ಫಾಲೋ ಮಾಡಿ, ಈ ಮೆಥಡ್ನ ಫಾಲೋ ಮಾಡಿ. ಆಯ್ತಾ, ನೀವು ಇಂಗ್ಲೀಷ್ ಮೀಡಿಯಂ ಮಕ್ಕಳಾಗ್ಬಿಡ್ತೀರ. ನವೋದಯ ಪಾಸ್ ಆಗಿದ್ರೆ ಅನ್ನೋ ಪರವಾಗಿಲ್ಲ, ನೀವು ಇಂಗ್ಲೀಷ್ ಮೀಡಿಯಂ ಮಕ್ಕಳಾಗಿರ್ತೀರ. 6ನೇ ಕ್ಲಾಸಿಂದ ಏನೋ ಅಕಸ್ಮಾತ್ ಮೀಡಿಯಂ ಏನಾದ್ರು ಚೇಂಜ್ ಆದ್ರೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಆಯ್ತಾ, ಬೆಸ್ಟ್ ಆಫ್ ಲಕ್. ಫಸ್ಟ್ ಕ್ವಶನ್ ನೋಡಿ, ಫಸ್ಟ್ ಕ್ವಶನ್ ಏನು ಕೇಳಿದ್ದಾನೆ ಅಂದರೆ, ಆಯ್ತಾ, 4 ನಂಬರ್ ಕೊಟ್ಟಿದ್ದಾನೆ. 4 ನಂಬರ್ ಕೊಟ್ಬಿಟ್ಟು ಅದರಲ್ಲಿ ಗ್ರೇಟೆಸ್ಟ್ ನಂಬರು, ಸ್ಮಾಲೆಸ್ಟ್ ನಂಬರ್ ಬರ್ಬಿಟ್ಟು ಅದರ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯ್ತಾ, ನೋಡಿ, ಗ್ರೇಟೆಸ್ಟ್ ನಂಬರ್ ಇದಾಗುತ್ತೆ, ಸ್ಮಾಲೆಸ್ಟ್ ನಂಬರ್ ಇದಾಗುತ್ತೆ. ಇದು ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿದ್ರೆ ನಿಮಗೆ 5373 ಬರುತ್ತೆ. ಆಯ್ತಾ, ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 1ಗೆ ಆನ್ಸರ್ ಸಿ. ಸೆಕೆಂಡ್ ಕ್ವಶನ್ ನೋಡಿ, ಸೆಕೆಂಡ್ ಕ್ವಶನ್ ಏನು ಕೇಳಿದ್ದೇನೆ ಅಂದರೆ, ಯಾವುದೋ ಒಂದು ಡಿವಿಷನ್ ಲೆಕ್ಕ ಇದೆ. ಡಿವಿಷನ್ ಲೆಕ್ಕದಲ್ಲಿ ಡಿವೈಸರ್ 51 ಅಂತ ಕೊಟ್ಟಿದ್ದಾನೆ, ಕೋಶೆಂಟು 16 ಅಂತ ಕೊಟ್ಟಿದ್ದಾನೆ, ರಿಮೈಂಡರು 27 ಅಂತ ಕೊಟ್ಬಿಟ್ಟು ಡಿವಿಡೆಂಡ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯ್ತಾ, ಸಾಲ್ವ್ ಮಾಡಬೇಕು ಅಂದರೆ ಈ ಫಾರ್ಮುಲಾ ಗೊತ್ತಿರಬೇಕು. ಅದೇನು ಕೊಟ್ಟಿದ್ದಾನೆ ಸಬ್ಸ್ಟಿಟ್ಯೂಟ್ ಮಾಡಿ. ಡಿವೈಸರ್ ಎಷ್ಟಿದೆ? 51 ಅಂತ. ಆಯ್ತಾ, ಕೋಶೆಂಟ್ ಎಷ್ಟಿದೆ? 16 ಅಂತೆ. ರಿಮೈಂಡರ್ ಎಷ್ಟಿದೆ? 27 ಇದೆ. ಸಾಲ್ವ್ ಮಾಡಿ, ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ? 816 ಬರುತ್ತೆ. ಇದು 27 ಆಗುತ್ತೆ. ಆ್ಯಡ್ ಮಾಡಿ, ಆ್ಯಡ್ ಮಾಡಿದ್ರೆ 843 ಬರುತ್ತೆ. ಆಯ್ತಾ, ಆನ್ಸರ್ ಏನಾಗುತ್ತೆ? ಆನ್ಸರ್ ಎ. ಕ್ವಶನ್ ನಂಬರ್ 3 ನೋಡಿ, ಕ್ವಶನ್ ನಂಬರ್ 3 ಇಲ್ಲಿ 90 ಪ್ರೈಮ್ ಫ್ಯಾಕ್ಟರ್ ಕೇಳಿದ್ದಾನೆ. ಆಯ್ತಾ, 90 ಡಿವೈಡ್ ಮಾಡಿ 2 ಇಂದ ಹೋಗುತ್ತೆ, 245 ನೆಕ್ಸ್ಟ್ 3 ಇಂದ ಹೋಗುತ್ತೆ, 3 1s 3 5s ನೆಕ್ಸ್ಟ್ 3 ಇಂದನೇ ಹೋಗುತ್ತೆ, 3 5s ಇಷ್ಟೇನೆ. ಆಯ್ತಾ, ಬರ್ಕೊಳ್ಳಿ. 2 × 3 × 3 × 5 ಅಂತ ಬರ್ಕೊಳ್ಳಿ. ಇದನ್ನು 2 × 3 × 3 × 5 ಬರ್ಕೊಂಡಿದ್ದೀನಿ. ಆ್ಯಕ್ಚುಲಿ ಈ ಥರ ಕೊಟ್ಟಿರೋನು ಈ ಥರ ಕೊಟ್ಟಿದ್ದಾನೆ, 2 × 3 ಸ್ಕ್ವೇರ್ ಅಂತ ಕೊಟ್ಟಿದ್ದಾನೆ, × 5. ಆಯಿತಾ, ಅದಕ್ಕೆ ಹೇಳಿದ್ದು ಸ್ಕ್ವೇರ್ ನಂಬರ ಕಲ್ತಿರ್ಬೇಕು. ವರ್ಗ ಸಂಖ್ಯೆ, ಘನ ಸಂಖ್ಯೆ. ಆಯಿತಾ, ಸ್ಕ್ವೇರ್ ನಂಬರ್, ಕ್ಯೂಬ್ ನಂಬರ್ ಕಾನ್ಸೆಪ್ಟು ಕಲ್ತಿದ್ರೆ ಈ ರೀತಿ ಕ್ವಶನ್ ಕೊಟ್ಟಾಗ ಕನ್ಫ್ಯೂಸ್ ಆಗಲ್ಲ ಮಕ್ಕಳಿಗೆ. ಆಯಿತಾ, ಅದು ಬೇಸಿಕ್ ಕಾನ್ಸೆಪ್ಟೇ. ಆಯಿತಾ, ಕ್ವಶನ್ ನಂಬರ್ 3ಗೆ ಆನ್ಸರ್ ಏನು ಬರುತ್ತೆ?
ಕ್ವಶನ್ ನಂಬರ್ 3ಗೆ ಆನ್ಸರ್ ಸಿ. ನೋಡಿ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸ್ಕ್ವೇರ್ ನಂಬರು, ಕ್ಯೂಬ್ ನಂಬರು, ವರ್ಗ ಸಂಖ್ಯೆ, ಘನ ಸಂಖ್ಯೆ ಆ ಕಾನ್ಸೆಪ್ಟ್ನ ಮಕ್ಕಳಿಗೆ ಹೇಳ್ಕೊಟ್ಟಿಲ್ಲ ಅಂದ್ರೆ ಈ ರೀತಿ ನಂಬರ್ ಬಂದಾಗ ಮಕ್ಕಳು ಕನ್ಫ್ಯೂಸ್ ಆಗ್ತಾರೆ. ಆಯ್ತಾ, ಅವ್ರಿಗೆ ಟೈಮ್ ವೇಸ್ಟ್ ಆಗುತ್ತೆ, ಮಕ್ಕಳು ಕನ್ಫ್ಯೂಸ್ ಆಗ್ತಾರೆ. ಮೋಸ್ಟ್ ಪ್ರಾಬಬಲಿ ಇದಕ್ಕೆ ಹಾಕೋದ್ ಬದಲು ಇನ್ಯಾವುದಕ್ಕಾರ ಹಾಕ್ಬೋದು ಅವರು. ಆಯ್ತಾ, ಯಾಕಂದ್ರೆ ಈ ಕಾನ್ಸೆಪ್ಟ್ ಹೇಳೇ ಕೊಟ್ಟಿರಲಿಲ್ಲ ಮಕ್ಕಳಿಗೆ. ಈ ಕಾನ್ಸೆಪ್ಟ್ ಹೇಳ್ಕೊಟ್ಟಿಲ್ಲ ಅಂದ್ರೆ ಯಾವ ರೀತಿ ಬಂದಿರುತ್ತೆ, ಈಗ ಬಂದಾಗಲೇ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಆಯ್ತಾ, ಹೊಸ ನಂಬರ್ ಹೊಸ ವ್ಯಕ್ತಿ ನೋಡಿದಾಗ ಯಾವ ರೀತಿ ಗಾಬರಿ ಆಗುತ್ತೆ, ಮಕ್ಕಳಿಗೆ ಆ ರೀತಿ ಗಾಬರಿ ಆಗ್ತಾರೆ, ತಪ್ಪು ಮಾಡೋ ಚಾನ್ಸಸ್ ಇರುತ್ತೆ. ಆಯ್ತಾ, ಅದರಿಂದ ಇದೆಲ್ಲ ಸ್ಕ್ವೇರ್ ನಂಬರು, ಕ್ಯೂಬ್ ನಂಬರು, ವರ್ಗ ಸಂಖ್ಯೆ, ಘನ ಸಂಖ್ಯೆ ಇದೆಲ್ಲ ಸಿಲೆಬಸ್ ಅಲ್ಲಿ ಇಲ್ಲ ಅಂದ್ರೆ ಮಕ್ಕಳಿಗೆ ಹೇಳ್ಕೊಡಿ. ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿರಲೇಬೇಕು. ಡೈರೆಕ್ಟ್ ಆಗಿ ಕೇಳಿಲ್ಲ ಅಂದ್ರೆ ಇಂಡೈರೆಕ್ಟ್ ಆಗಿ ಕೇಳಿರ್ತಾರೆ. ಆಯ್ತಾ, ನೆಕ್ಸ್ಟ್ LCM ಮತ್ತು HCF ಅದು ಅಷ್ಟೇ. ಇದ್ರಲ್ಲಿ ಈ ಪೇಪರ್ ಕೇಳಿದರೆ ಡೈರೆಕ್ಟ್ ಆಗಿ ಕೇಳಿಲ್ಲ, ಇಂಡೈರೆಕ್ಟ್ ಆಗಿ ಆ ಕಾನ್ಸೆಪ್ಟ್ ಯೂಸ್ ಮಾಡಿ ಸಾಲ್ವ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಆಯ್ತಾ, ನೋಡಿ ಪರ್ಸೆಂಟೇಜ್ ಅದ್ರಲ್ಲಿ ಏನಿದೆ, ಪರ್ಸೆಂಟೇಜ್ ಅಲ್ಲಿ ಮಕ್ಕಳಿಗೆ ಹೇಳ್ಕೊಡ್ಬಾರ್ದು ಅನ್ನೋದು ಏನಿದೆ, ಜೀವನ ಪೂರ್ತಿ ಬರುತ್ತೆ. ಪರ್ಸೆಂಟೇಜ್ ಅಂದ್ರೆ ಪ್ರಾಫಿಟ್ ಇದ್ರೆ ಪ್ರಾಫಿಟ್ ಬರ್ಕೊಳ್ಳಿ, ಮೇಲ್ಗಡೆ ಲಾಸ್ ಇದ್ರೆ ಲಾಸ್ ಹಾಕೊಳ್ಳಿ, ಕೆಳಗಡೆ ಕಾಸ್ಟ್ ಪ್ರೈಸು ಇಂಟು 100. ಇದೇನು ಬ್ರಹ್ಮವಿದ್ಯಾನ. ನೆಕ್ಸ್ಟ್ S = D/T, ಸ್ಪೀಡ್ = ಡಿಸ್ಟೆನ್ಸ್ ಬೈ ಟೈಮ್. ಆಯ್ತಾ, ಇದನ್ನ ಸ್ಪೀಡೋಮೀಟರ್ ಇದೆಯಲ್ಲ, ಬೈಕ್ ಅಥವಾ ಕಾರಲ್ಲಿ ಸ್ಪೀಡ್ ಇಂಡಿಕೇಟ್ ಮಾಡುತ್ತಲ್ಲ, km/h ಅಂತ ಕೊಟ್ಟಿದೆ. ಆಯ್ತಾ, ಅದನ್ನ ಒಂದ್ಸಲ ತೋರಿಸೋರೆ ಫಾರ್ಮುಲಾ ಮಕ್ಕಳು ಮೈಂಡಲ್ಲಿ ಕೂತಿರುತ್ತೆ. ನೆಕ್ಸ್ಟ್ ಆವ್ರೇಜ್. ಆವ್ರೇಜ್ ಅಂದ್ರೆ ಸಮ್ ಬೈ ಟೋಟಲ್ ನಂಬರ್. ಆಯ್ತಾ, ಬೇಸಿಕ್ ಕಾನ್ಸೆಪ್ಟ್ ಇದು. ಬೇಸಿಕ್ ಕಾನ್ಸೆಪ್ಟ್ ಡೈರೆಕ್ಟ್ ಕೇಳಿಲ್ಲ ಅಂದ್ರೆ ಇಂಡೈರೆಕ್ಟ್ ಆಗಿ ಕೇಳಿರ್ತಾನೆ. ನೆಕ್ಸ್ಟ್ ಅದಾದ್ಮೇಲೆ ಸಿಂಪಲ್ ಇಂಟ್ರೆಸ್ಟ್, PTR/100. ಅದಾದ್ಮೇಲೆ ಸ್ಕ್ವೇರ್ ನಂಬರ್, ಕ್ಯೂಬ್ ನಂಬರು ಇಲ್ಲೇ ಇದೆ. ಸ್ಕ್ವೇರ್ ನಂಬರು, ಕ್ಯೂಬ್ ನಂಬರು ಮತ್ತೆ ರೇಷಿಯೋ ಮತ್ತೆ ಪ್ರಪೋರ್ಷನ್ ಬಿಟ್ಟೇ ಬಿಡಿ, ಅದು ಒಂಥರ ಡಿವಿಷನ್ ಇದ್ದಂಗೆ. ಆ ಡಿವಿಷನ್ನ ಇನ್ನೊಂದು ರೀತಿ ಸಾಲ್ವ್ ಮಾಡೋದನ್ನೇ ರೇಷಿಯೋ ಮತ್ತೆ ಪ್ರಪೋರ್ಷನ್ ಅಂತ ಹೇಳ್ತಾರೆ. ರೇಷಿಯೋ ಮತ್ತೆ ಪ್ರಪೋರ್ಷನ್ನ ಡಿವಿಷನ್, ರೇಷಿಯೋ ಮತ್ತೆ ಪ್ರಪೋರ್ಷನ್. ಡಿವಿಷನ್ ಪ್ರಾಬ್ಲಮ್ನ ಇನ್ನೊಂದು ಕಾನ್ಸೆಪ್ಟ್ ಯೂಸ್ ಸಾಲ್ವ್ ಮಾಡ್ತಾರೆ. ಇದಕ್ಕೆ ಗೊತ್ತಿದ್ರೆ ಇನ್ನೂ ಫಾಸ್ಟ್ ಆಗಿ ಸಾಲ್ವ್ ಮಾಡ್ಬೋದು. ಅದಾದ್ಮೇಲೆ ಇನ್ಯಾವುದಿದೆ ನೋಡಿ, ಅದಾದ್ಮೇಲೆ ಕ್ಯೂಬಾಯ್ಡ್, ಚೌಕಘನ, ಆಯತಘನ. ಆಯ್ತಾ, ಇದು ಸಿಲೆಬಸ್ ಅಲ್ಲಿ ಇಲ್ಲ ಅಂತ ಹೇಳ್ತಾರೆ. ಅದು ಆಕ್ಚುಲಿ ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಿಲ್ಲ. ಅದೇನು ದೊಡ್ಡ ಬ್ರಹ್ಮವಿದ್ಯೆ ಅಲ್ಲ. ನಮಗೆಲ್ಲ ಸ್ಕ್ವೇರ್ದು ಫಾರ್ಮುಲಾ ಗೊತ್ತಿದೆ. ಸ್ಕ್ವೇರ್ದು ಏರಿಯಾ ಫೈಂಡ್ ಔಟ್ ಮಾಡೋಕ್ಕೆ ಫಾರ್ಮುಲಾ ಗೊತ್ತಿದೆ, A × A. ಆಯ್ತಾ, ಸ್ಕ್ವೇರ್ದು ಏರಿಯಾನ ಈ ಫಾರ್ಮುಲಾ ಯೂಸ್ ಮಾಡಿ ಫೈಂಡ್ ಔಟ್ ಮಾಡ್ಬೋದು. ಆಯ್ತಾ, ನೆಕ್ಸ್ಟ್ ವಾಲ್ಯೂಮ್ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ, ಕ್ಯೂಬ್ದು A × A. ಒಂದು ಎಕ್ಸ್ಟ್ರಾ ಏನ ಆ್ಯಡ್ ಮಾಡ್ತಾ ಇದ್ದಾರೆ ಅಷ್ಟೇ, ಅದೇನು ದೊಡ್ಡ ಬ್ರಹ್ಮವಿದ್ಯೆ ಅಲ್ಲ. ನೆಕ್ಸ್ಟು ರೆಕ್ಟ್ಯಾಂಗಲ್ದು ಫಾರ್ಮುಲಾ ಏನಿದೆ, ಲೆಂತ್ ಇಂಟು ಬ್ರೆಡ್ತ್ ಅಂತ ಇದೆ. ರೆಕ್ಟ್ಯಾಂಗಲ್ದು ಫಾರ್ಮುಲಾ ಏರಿಯಾ, ಅದ್ರ ವಾಲ್ಯೂಮ್ ಫಾರ್ಮುಲಾ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಆಯ್ತಾ, ಜಸ್ಟ್ ಹೆಚ್ಚಿನ ಆ್ಯಡ್ ಮಾಡ್ತಾ ಇದ್ದೀರಾ ಅಷ್ಟೇ. ಆಯ್ತಾ, ಬಟ್ ಇದೆಲ್ಲ ಮಕ್ಕಳಿಗೆ ಬೇಸಿಕ್ ಕಾನ್ಸೆಪ್ಟು. ಇದೆಲ್ಲ ಎಕ್ಸ್ಪ್ಲೈನ್ ಮಾಡೋದಲ್ಲ, ಇದೆಲ್ಲ ಸರಿಯಾಗಿ ಪಾಠ ಮಾಡಿದ್ರೆ ಒಂದು ವಾರದಲ್ಲಿ ಮುಗಿಸ್ಬೋದು. ರಿವಿಷನ್ ಎಲ್ಲ 1 ಗಂಟೆಲಿ ಮಾಡ್ಕೋಬೋದು. ಆಯ್ತಾ, ಯಾವುದೇ ಕಾರಣಕ್ಕೂ ಇಗ್ನೋರ್ ಮಾಡಬೇಡಿ. ಇದೊಂದು ರೀತಿ ಫೌಂಡೇಶನ್ ಇದ್ದಂಗೆ, ಮ್ಯಾಥಮೆಟಿಕ್ಸ್ಗೆ ಫೌಂಡೇಶನ್ ಇದ್ದಂಗೆ. ಇದೇನೋ ನೀಟಾಗಿ ಕಲ್ತಿದ್ರೆ ಸೈನಿಕ್ ಎಕ್ಸಾಮು ಮಾಡ್ಬೋದು, ಹೈಸ್ಕೂಲ್ ಮ್ಯಾಥಮೆಟಿಕ್ಸು ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಆದ್ದರಿಂದ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ದಯವಿಟ್ಟು ಮಕ್ಕಳಿಗೆ ಎಲ್ಲ ಪ್ರತಿಯೊಂದು ಚಾಪ್ಟರ್ನು ದಯವಿಟ್ಟು ಎಕ್ಸ್ಪ್ಲೈನ್ ಮಾಡಿ, ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಮತ್ತೆ ಹೇಳ್ಕೊಡಿ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4 ಅಲ್ಲಿ ಏನು ಕೇಳಿದ್ದಾನೆ ಅಂದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆಲ್ವೇಸ್ ಎ ಫ್ಯಾಕ್ಟರ್ ಆಫ್ ಎವ್ರಿ ಪ್ರೈಮ್ ನಂಬರ್ ಅಂತ ಕೇಳಿದ್ದಾನೆ. ಆಯ್ತಾ, ಕೆಳಗಿನವುಗಳಲ್ಲಿ ಯಾವುದು ಯಾವಾಗಲೂ ಪ್ರತಿ ಅವಿಭಾಜ್ಯ ಸಂಖ್ಯೆ ಅಪವರ್ತನವಾಗಿರ್ತದೆ ಅಂತ ಕೇಳಿದ್ದಾನೆ. ಆಯ್ತಾ, ಇದೆಲ್ಲ ಬೇಸಿಕ್ ಕಾನ್ಸೆಪ್ಟ್. 1 ಈಸ್ ಎ ಫ್ಯಾಕ್ಟರ್ ಆಫ್ ಎವ್ರಿ ಪ್ರೈಮ್ ನಂಬರ್. ಪ್ರೈಮ್ ನಂಬರ್ದು ಕಾನ್ಸೆಪ್ಟೇ ಅದು. ಪ್ರೈಮ್ ನಂಬರ್ ಅಂದ್ರೆ ನಂಬರ್ 1 ಬಿಟ್ಟು ಬೇರೆ ಯಾವ ನಂಬರ್ ಇಂದ ಡಿವೈಡ್ ಆಗಲ್ಲ. ಆ ತರ ಇದ್ರೆ ಅದನ್ನ ಪ್ರೈಮ್ ನಂಬರ್ ಅಂತ ಕರೀತಾರೆ. ಆಯ್ತಾ, ನಂಬರ್ 1 ಬಿಟ್ಟು ಬೇರೆ ಯಾವ ನಂಬರ್ ಇಂದನೂ ಡಿವೈಡ್ ಆಗಬಾರ್ದು. ಆ ತರ ಇದ್ರೆ ಅದನ್ನ ಪ್ರೈಮ್ ನಂಬರ್ ಅಂತ ಕರೀತಾರೆ. ಆಯ್ತಾ, ಕ್ವಶನ್ ನಂಬರ್ 4ಗೆ ಆನ್ಸರ್ ಏನ್ ಬರುತ್ತೆ, ಆನ್ಸರ್ ಎ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5 ಅಲ್ಲಿ ಈ ರೀತಿ ಒಂದು ಫ್ರಾಕ್ಷನ್ ಕೊಟ್ಟಿದ್ದಾನೆ. ಫ್ರಾಕ್ಷನ್ ಕೊಟ್ಬಿಟ್ಟು ಅದ್ರ ಸೊಲ್ಯೂಷನ್ ಕೊಟ್ಟಿದ್ದಾನೆ. ಆಯ್ತಾ, ಸೇಮ್ ಅದೇ ಫಾರ್ಮೆಟ್ ಅಲ್ಲಿ ಒಂದು ಫ್ರಾಕ್ಷನ್ ಕೊಟ್ಟಿದ್ದಾನೆ. ಫ್ರಾಕ್ಷನ್ ಕೊಟ್ಬಿಟ್ಟು ಸೊಲ್ಯೂಷನ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯ್ತಾ, ಈ ತರ ಲೆಕ್ಕ ಎಲ್ಲ ನಾವೆಲ್ಲ ಡೆಸಿಮಲ್ ಪಾಯಿಂಟ್ ನ ರೀಅರೇಂಜ್ ಮಾಡ್ಕೊಂಡು ಸಾಲ್ವ್ ಮಾಡಿದ್ವಿ. ನೋಡಿ, ಡೆಸಿಮಲ್ ಪಾಯಿಂಟ್ ಇಲ್ಲ ಇಲ್ಲಿ. 1, 2, 3 ಡಿಜಿಟ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇದೆ. 1, 2, 3 ಡಿಜಿಟ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇದೆ. ಸೊ ಇಲ್ಲಿ ತೆಗೆದು ಆಚೆ ಇಡಿ. 1, 2, 3 ಡೆಸಿಮಲ್ ಪಾಯಿಂಟ್ ನ ಆಚೆ ಇಡಿ. ವಿತೌಟ್ ಡೆಸಿಮಲ್ ಪಾಯಿಂಟ್ ಬರ್ಕೊಳ್ಳಿ, 9432 ಅಂತ. ಆಯ್ತಾ, ಮೇಲ್ಗಡೆ ನೋಡಿ, 1 ಡಿಜಿಟು 2 ಡಿಜಿಟ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇದೆ. 1 ಡಿಜಿಟು 2 ಡಿಜಿಟ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇದೆ. ನೋಡಿ, ಇಲ್ಲಿ 1 ಡಿಜಿಟ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇದೆ. ಆಯ್ತಾ, ಈ ಡೆಸಿಮಲ್ ಪಾಯಿಂಟು ಇಲ್ಲಿ ಶಿಫ್ಟ್ ಆಗಬೇಕು. ಆಯ್ತಾ, 1 ಡಿಜಿಟು 2 ಡಿಜಿಟ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇದೆ. ಇಲ್ಲಿ 1 ಡಿಜಿಟ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇದೆ. ಅರ್ಥ ಇದು ಇಲ್ಲಿ ಶಿಫ್ಟ್ ಆಗಬೇಕು. ಇದರ ಅರ್ಥ 1 ಡೆಸಿಮಲ್ ಪಾಯಿಂಟ್ ನ ಇಲ್ಲಿ ಆಡ್ ಮಾಡ್ತಾ ಇದೀವಿ.
ಇಲ್ಲಿ ಒಂದು ಡೆಸಿಮಲ್ ಪಾಯಿಂಟ್ನ ಆ್ಯಡ್ ಮಾಡ್ತಾ ಇದೀವಿ. ಇಲ್ಲಿ ಇದ್ದದ್ದು ಇಲ್ಲಿ ಬಂದಿದೆ ಅಂದರೆ ಒಂದು ಡೆಸಿಮಲ್ ಪಾಯಿಂಟ್ನ ಇಲ್ಲಿ ಆ್ಯಡ್ ಮಾಡ್ತಾ ಇದೀವಿ. ಸೊ ಇಲ್ಲಿ ಆ್ಯಡ್ ಮಾಡ್ತಾ ಇದೀವಿ ಅಂದರೆ ಮೇಲ್ಗಡೆನೂ ಒಂದು ಡೆಸಿಮಲ್ ಪಾಯಿಂಟ್ನ ಆ್ಯಡ್ ಮಾಡಿ, ಆಯಿತಾ. ಡಿನಾಮಿನೇಟರ್ಲಿ ಒಂದು ಡೆಸಿಮಲ್ ಪಾಯಿಂಟ್ನ ಹಾಕಿದ್ದೀವಿ ಅಂದರೆ ನ್ಯೂಮರೇಟರ್ಲು ಒಂದು ಡೆಸಿಮಲ್ ಪಾಯಿಂಟ್ನ ಹಾಕಿ, ಆಯಿತಾ. ಸೊ ಹಾಗೈತೆ, ಆಯಿತಾ. ನೋಡಿ ಇದನ್ನು ಇದು ಒಂದೇ ಥರ ಇದೆ. ಈ ಲೆಕ್ಕನ ಈ ರೀತಿ ಬರ್ಕೊಂಡಿದ್ದೀವಿ, ಡೆಸಿಮಲ್ ಪಾಯಿಂಟ್ನೆಲ್ಲ ಸೈಡಲ್ಲಿ ಬರ್ಕೊಂಡಿದ್ದೀವಿ, ಆಯಿತಾ. ಇದು ಸೊಲ್ಯೂಷನ್ ಏನಾಗುತ್ತೆ, ಸೇಮ್ ಸೊಲ್ಯೂಷನ್ ಬರ್ಕೊಳ್ಳಿ. 7545 ಇದೆ, ಆಯಿತಾ. ನೆಕ್ಸ್ಟ್ ನೋಡಿ ಡೆಸಿಮಲ್ ಪಾಯಿಂಟ್ನ ತೆಗೆದು ಸೈಡಲ್ಲಿ ಇಟ್ಟಿದ್ವಿ, ಅದನ್ನು ಇಲ್ಲಿ ಹಾಕಿ, ಆಯಿತಾ. 1 2 3 4 ಡೆಸಿಮಲ್ ಪಾಯಿಂಟ್ ಇದೆ. 1 2 3 4 ಡೆಸಿಮಲ್ ಪಾಯಿಂಟ್ ಇದೆ. ಸೊ ಇದನ್ನು 4 ಡೆಸಿಮಲ್ ಪಾಯಿಂಟ್ನ ಇನ್ಸರ್ಟ್ ಮಾಡಿ ಇದರೊಳಗಡೆ ಹಾಕಿ. 4 ಡೆಸಿಮಲ್ ಪಾಯಿಂಟ್ ಅಂದರೆ ಇಲ್ಲಿದೆ 1 2 3 4, 1 2 3 4 ಡೆಸಿಮಲ್ ಪಾಯಿಂಟ್ ಇಲ್ಲಿ ಬರುತ್ತೆ. ಇಲ್ಲಿದ್ದು ಡೆಸಿಮಲ್ ಪಾಯಿಂಟು ಇಲ್ಲಿಗೆ ಶಿಫ್ಟ್ ಆಗುತ್ತೆ, ಆಯಿತಾ. ಸೊ ಫೈನಲ್ ಆನ್ಸರ್ ಏನು ಬರುತ್ತೆ, 75456 ಆಗುತ್ತೆ, ಆಯಿತಾ. 0.75456 ಆಗುತ್ತೆ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಬಿ. ಕ್ವಶನ್ ನಂಬರ್ 5ಗೆ ಆನ್ಸರ್ ಬಿ, ಆಯಿತಾ. ಈ ರೀತಿ ಸುಮಾರು ಲೆಕ್ಕ ಸಾಲ್ವ್ ಮಾಡಿದ್ವಿ. ಸೇಮ್ ಕಾನ್ಸೆಪ್ಟು, ಡೆಸಿಮಲ್ ಪಾಯಿಂಟ್ನ ತೆಗೆದು ಆಚೆ ಇಟ್ಟು ರೀಅರೇಂಜ್ ಮಾಡಿ ಸುಮಾರು ಲೆಕ್ಕ ಸಾಲ್ವ್ ಮಾಡ್ತಿದ್ವಿ. ನೀವೇನೋ ಫಸ್ಟ್ ಟೈಮ್ ನೋಡೋಣ ಒಂದು ಸ್ವಲ್ಪ ಡಿಫಿಕಲ್ಟ್ ಅಂತ ಅನ್ಸುತ್ತೆ. ನೀವು ಸುಮಾರು ಲೆಕ್ಕ ಸಾಲ್ವ್ ಮಾಡಿದ್ವಿ, ಆಯಿತಾ. ಮಾಡೆಲ್ ಪೇಪರ್ ಮತ್ತು ವರ್ಕ್ಔಟ್ ಎಕ್ಸಾಂಪಲ್ ಸಾಲ್ವ್ ಅದೇ ಫಾರ್ಮೆಟ್ ಕಂಟಿನ್ಯೂ ಮಾಡಿ ಇದನ್ನು 1 ನಿಮಿಷದಲ್ಲಿ ನೀವು ಕಂಪ್ಲೀಟ್ ಮಾಡ್ಬೋದು, ಆಯಿತಾ. ಕ್ವಶನ್ ನಂಬರ್ 5ಗೆ ಆನ್ಸರ್ ಬಿ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6ಅಲ್ಲಿ ಹಾರಿಜಾಂಟಲ್ ಡೈರೆಕ್ಷನ್ಲಿ ಡೆಸಿಮಲ್ ನಂಬರ್ ಕೊಟ್ಬಿಟ್ಟು ಅದನ್ನು ಆ್ಯಡ್ ಮಾಡಿ ಅಂತ ಕೇಳಿದ್ದಾರೆ, ಆಯಿತಾ. ಅವರು ಹಾರಿಜಾಂಟಲ್ ಡೈರೆಕ್ಷನ್ ಕೊಟ್ಟಿದ್ದಾರೆ, ನಾವು ವರ್ಟಿಕಲ್ ಡೈರೆಕ್ಷನ್ ಬರ್ಕೋಬೇಕಾದ್ರೆ ನೋಡಿ ಡೆಸಿಮಲ್ ಪಾಯಿಂಟ್ ಒಂದೇ ಲೈನಲ್ಲಿ ಇರಬೇಕು, ಡೆಸಿಮಲ್ ಪಾಯಿಂಟು ಒಂದೇ ಲೈನಲ್ಲಿ ಇರಬೇಕು, ಆಯಿತಾ. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇರೋದು ಲೆಫ್ಟ್ ಹ್ಯಾಂಡ್ ಸೈಡು, ರೈಟ್ ಹ್ಯಾಂಡ್ ಸೈಡಲ್ಲಿ ರೈಟ್ ಹ್ಯಾಂಡ್ ಸೈಡು, ಆ ರೀತಿ ಬರ್ಕೊಂಡು ಸಮ್ ಮಾಡಿ, ಆಯಿತಾ. ಇಲ್ಲಿ ಏನು ಬರಲ್ಲ, ಇದರಲ್ಲಿ 1 ಬರುತ್ತೆ, ಆಯಿತಾ. ಇದ್ರ ಕೆಳಗಡೆ 1 ಬರುತ್ತೆ, 1 2 3 ಬರುತ್ತೆ, ಆಯಿತಾ. ಇದರಲ್ಲಿ 2 ಆಗುತ್ತೆ, ಆಯಿತಾ. ಇದು 1 2 3 4 5 ಆಗುತ್ತೆ, ಇದು 2 ಆಗುತ್ತೆ, ಇದು 1 ಆಗುತ್ತೆ. 125.2311 ಬರುತ್ತೆ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಸಿ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7ಅಲ್ಲಿ ಈ ರೀತಿ ನಂಬರ್ ಮತ್ತು ಫ್ರಾಕ್ಷನ್ ಕೊಟ್ಬಿಟ್ಟು ಆ್ಯಡ್ ಮಾಡಿ ಅಂತ ಕೇಳಿದ್ದೀನಿ, ಆಯಿತಾ. ಫಸ್ಟ್ ಏನು ಮಾಡ್ಕೊಳ್ಳಿ, ಇದನ್ನು ಡೆಸಿಮಲ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ನ್ಯೂಮರೇಟರ್ 3 ಇದೆ, 3 ಬರ್ಕೊಳ್ಳಿ. 1 2 0 ಇದೆ, 2 0 ಇದ್ರೆ 1 2 ಡಿಜಿಟ್ ಆದ್ಮೇಲೆ ಚುಕ್ಕಿಡಿ, ಆಯಿತಾ. 2 0 ಇದೆ, 2 ಡಿಜಿಟ್ ಆದ್ಮೇಲೆ ಚುಕ್ಕಿಡಿ. ಪ್ಲಸ್ 3 ಇದೆ, ಫಸ್ಟು ನ್ಯೂಮರೇಟ್ರಲ್ಲಿ ಏನಿದೆ ಅದನ್ನು ಬರ್ಕೊಳ್ಳಿ. ಕೆಳಗಡೆ 3 0 ಇದೆ, 3 0 ಅಂದರೆ 1 2 3 ಡಿಜಿಟ್ ಆದ್ಮೇಲೆ ಚುಕ್ಕಿಡಿ. 3 0 ಇದೆ ಅಂದರೆ 3 ಡಿಜಿಟ್ ಆದ್ಮೇಲೆ ಚುಕ್ಕಿಡಿ, ಆಯಿತಾ. ಮೇಲ್ಗಡೆ 3 ಇದೆ, ನ್ಯೂಮರೇಟ್ರಲ್ಲಿ 3 ಬರ್ಕೊಳ್ಳಿ, ಆಯಿತಾ. ಜಾಗ ಸಾಲಲ್ಲ, 3 ಬರ್ಕೊಳ್ಳಿ, ಆಯಿತಾ. ಕೆಳಗಡೆ 1 2 3 4 5 6 0 ಇದೆ, 0 ಇದೆ ಅಂದರೆ 1 2 3 4 5 6 ಡಿಜಿಟ್ ಆದ್ಮೇಲೆ ಚುಕ್ಕಿಡಿ, ಆಯಿತಾ. 0 ಇದೆ, 1 2 3 4 5 6 ಡಿಜಿಟ್ ಆದ್ಮೇಲೆ ಚುಕ್ಕಿಡಿ, ಆಯಿತಾ. ಚುಕ್ಕಿ ಪಡ್ಕೊಂಡು ಆ್ಯಡ್ ಮಾಡಿ ಇದನ್ನು. 3.0 ಫಸ್ಟ್ 1, ಸೆಕೆಂಡ್ 1, ಫಸ್ಟು ಚುಕ್ಕಿ ಇಟ್ಕೊಳ್ಳಿ, 0 3 ಬರ್ಕೊಳ್ಳಿ. ನೆಕ್ಸ್ಟು ಚುಕ್ಕಿ ಇಟ್ಕೊಳ್ಳಿ, ಫಸ್ಟು ಚುಕ್ಕಿ ಇಟ್ಕೋಬೇಕು, 0 0 3. ಈ ರೀತಿ ಮಾಡಿದ್ರೆ ಮಕ್ಕಳು ಕನ್ಫ್ಯೂಸ್ ಆಗಲ್ಲ ಮಕ್ಕಳಿಗೆ, ಆಯಿತಾ. ಫಸ್ಟು ಚುಕ್ಕಿ ಇಡಿ, ಅದಾದಮೇಲೆ 1 2 3 4 5 3 ಆ್ಯಡ್ ಮಾಡಿ. ಆ್ಯಡ್ ಮಾಡೋರು ಏನು ಬರುತ್ತೆ, 3 ಬರುತ್ತೆ, 00 3 ಬರುತ್ತೆ, 3 ಬರುತ್ತೆ, 0 ಬರುತ್ತೆ, 3 ಬರುತ್ತೆ, ಆಯಿತಾ. 3.033 ಇದು 00 00 3 ಬರುತ್ತೆ. ಆನ್ಸರ್ ಏನು ಬರುತ್ತೆ, ಕ್ವಶನ್ ನಂಬರ್ 7ಗೆ ಆನ್ಸರು ಬಿ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8ಅಲ್ಲಿ ಈ ರೀತಿ ಡೆಸಿಮಲ್ ನಂಬರ್ ಕೊಟ್ಬಿಟ್ಟು ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದಾರೆ, ಆಯಿತಾ. ಹೆಂಗೆ ಮಾಡ್ತೀರಾ ನೋಡಿ, ಡೆಸಿಮಲ್ ಇದೆಯಲ್ಲ, ಡೆಸಿಮಲ್ ಪಾಯಿಂಟ್ನ ತೆಗೆದು ಆಚೆ ಇಡಿ. ಯಾವ ರೀತಿ ಇಡ್ತೀರಾ, 20.0925, ಆಯಿತಾ. 1 2 3 4 1 2 3 4 4 ಡಿಜಿಟ್ ಆದ್ಮೇಲೆ ಚುಕ್ಕಿ ಇದೆ, 4 ಡಿಜಿಟ್ ಆದ್ಮೇಲೆ ಚುಕ್ಕಿ ಇದೆ, ಅದಕ್ಕೆ ಏನು ಮಾಡಿ 4 0 ಹಾಕೊಳ್ಳಿ. 1 2 3 4 0 ಹಾಕೊಂಡು 1 ಬರ್ಕೊಳ್ಳಿ, ಇಷ್ಟೇ, ಆಯಿತಾ. ಡೆಸಿಮಲಿಂದ ಫ್ರಾಕ್ಷನ್ಗೆ ಕನ್ವರ್ಟ್ ಆಯಿತು. ಇನ್ನೊಂದ್ಸಲ ನೋಡಿ, 1 2 3 4 4 ಡಿಜಿಟ್ ಆದಮೇಲೆ ಚುಕ್ಕಿ ಇದೆ, 4 ಡಿಜಿಟ್ ಆದಮೇಲೆ ಚುಕ್ಕಿ ಇದೆ. ಸೊ 4 0 ಬರ್ಕೊಳ್ಳಿ, ಪಕ್ಕ 1 ಬರ್ಕೊಳ್ಳಿ, ಆಯಿತಾ. ನೋಡಿ ಸಿಂಪ್ಲಿಫೈ ಮಾಡಿ. ಇದು ಯಾವುದರಿಂದ ಹೋಗುತ್ತೆ, 5 ಇಂದ ಹೋಗುತ್ತೆ,
ಆಯಿತಾ. 5 2s 10, 3 0 ಇದೆ, 3 0 ಬರ್ಕೊಳ್ಳಿ. 1 2 3 0 ಬರ್ಕೊಳ್ಳಿ. ಇದು ಅಷ್ಟೇ. 5 4 20, ಪಕ್ಕ 1 0 ಇದೆ, 0 ಬರ್ಕೊಳ್ಳಿ. ಆಯಿತಾ. ಪುನಃ ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿ 185 ಬರುತ್ತೆ. ಇದು 185 ಅಂತ ಬರುತ್ತೆ. ಆಯಿತಾ. ಇದನ್ನ ಸೈಡಲ್ಲಿ ಬರ್ಕೊಳ್ಳಿ. ಪುನಃ ಕನ್ಫ್ಯೂಷನ್ ಆಗುತ್ತೆ. 40185 ಡಿವೈಡೆಡ್ ಬೈ 2000. ಲಾಸ್ಟಲ್ಲಿ 5 ಇದೆ, ಸೊ 5 ಇಂದ ಹೋಗುತ್ತೆ. 5 4 20, ಪಕ್ಕ 2 0 ಇದೆ, 2 0 ಬರ್ಕೊಳ್ಳಿ. ಆಯಿತಾ. ಇದು ಅಷ್ಟೇ. 5 8 5 8s 40. ಆಯಿತಾ. ಪುನಃ ಇದನ್ನು ಸಿಂಪ್ಲಿಫೈ 8037 ಬರುತ್ತೆ. ಆಯಿತಾ. ಫೈನಲ್ ಆನ್ಸರ್ ಬರುತ್ತೆ 8037 ಡಿವೈಡೆಡ್ ಬೈ 400 ಬರುತ್ತೆ. ಆಯಿತಾ. 8037 ಡಿವೈಡೆಡ್ ಬೈ 400. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9 ಓದಿ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ 300 ml 17 ನಂಬರ್ ಬಾಟಲ್ ಇದೆಯಂತೆ. ಆಯ್ತಾ. 300 ml 17 ನಂಬರ್ ಬಾಟಲ್ ಇದೆಯಂತೆ. ಮತ್ತೆ 130 ml 30 ನಂಬರ್ ಬಾಟಲ್ ಇದೆಯಂತೆ. ಆಯ್ತಾ. ಇವೆರಡನ್ನು ಆಡ್ ಮಾಡಿದ್ರೆ ಟೋಟಲ್ ಕ್ವಾಂಟಿಟಿ ಆಫ್ ಲಿಕ್ವಿಡ್ ಎಷ್ಟು ಅಂತ ಕೇಳಿದ್ದಾರೆ. ಆಯ್ತಾ. ಏನ್ ಮಾಡಿ ಸಿಂಪ್ಲಿಫೈ ಮಾಡಿ. ಅಷ್ಟೇ 5100 ಬರುತ್ತೆ. ಮಲ್ಟಿಪ್ಲೈ ಮಾಡಿದ್ರೆ 17 3s ಎಷ್ಟು ಬರುತ್ತೆ? 5100. ಆಯ್ತಾ. 5100. ನೆಕ್ಸ್ಟ್ 13 3s 39 ಆಗುತ್ತೆ. ಪಕ್ಕ 00 ಆಗುತ್ತೆ. ಎರಡು ಆ್ಯಡ್ ಮಾಡಿದ್ರೆ ಏನು ಬರುತ್ತೆ ಗೊತ್ತಾ? 9000 ml ಬರುತ್ತೆ. 9000 ml ಬರುತ್ತೆ. ಆಯಿತಾ. 9000 ml 9000 ಡಿವೈಡೆಡ್ ಬೈ 1000 ಮಾಡಿದ್ರೆ ನಿಮಗೆ ಲೀಟ್ರಲ್ಲಿ ಬರುತ್ತೆ. ಡಿವೈಡ್ ಬೈ 1000 ಮಾಡಿ ಇದೇನಾಗುತ್ತೆ? ಲೀಟ್ರ್ ಆಗುತ್ತೆ. 9 ಲೀಟರ್ ಆಗಿ ಕನ್ವರ್ಟ್ ಆಗುತ್ತೆ. ml ಇದ್ದದ್ದು ಲೀಟರ್ ಆಗಬೇಕು ಅಂದರೆ ಡಿವೈಡೆಡ್ ಬೈ 1000 ಮಾಡಿ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಆನ್ಸರ್ ಬಿ. ಇದರಲ್ಲೂ ಅಷ್ಟೇ ಕನ್ವರ್ಷನ್ ಡೈರೆಕ್ಟಾಗಿ ಕೇಳಿಲ್ಲ. ಆಯಿತಾ. ಯೂನಿಟ್ ಅಂಡ್ ಮೆಜರ್ಮೆಂಟ್ ಕನ್ವರ್ಷನ್ ಡೈರೆಕ್ಟಾಗಿ ಕೇಳಿಲ್ಲ, ಅವನು ಇಂಡೈರೆಕ್ಟಾಗಿ ಕೇಳಿದ್ದಾನೆ ಅಷ್ಟೇ. ಆಯಿತಾ. ಕ್ವಶನ್ ನಂಬರ್ 9ಗೆ ಆನ್ಸರು ಬಿ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10ನ ಓದಿ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಸುರೇಶ ಅನ್ನೋನು ಬೆಳಿಗ್ಗೆ 9 ಗಂಟೆಗೆ ಮನೆ ಬಿಡ್ತಾನಂತೆ. ಆಯಿತಾ. ಸುರೇಶ ಅನ್ನೋನು ಬೆಳಿಗ್ಗೆ 9 ಗಂಟೆಗೆ ಮನೆ ಬಿಡ್ತಾನಂತೆ. 10 ಮಿನಿಟ್ಸ್ ವಾಕ್ ಮಾಡ್ಕೊಂಡು ಹೋಗ್ತಾನಂತೆ. 10 ಮಿನಿಟ್ಸ್ ವಾಕ್ ಮಾಡ್ಕೊಂಡು ಹೋಗ್ತಾನಂತೆ. 1 hour 5 minutes ಬಸ್ಸಲ್ಲಿ ಹೋಗ್ತಾನಂತೆ. 15 minutes ಪುನಃ ವಾಕ್ ಮಾಡಿಕೊಂಡು ಅವ್ರ ಅಂಕಲ್ ಮನೆಗೆ ಹೋಗ್ತಾನಂತೆ. ಅವ್ರ ಅಂಕಲ್ ಮನೇಲಿ 3 hour 20 minutes ಸ್ಟೇ ಮಾಡ್ತಾನಂತೆ. ಆಯ್ತಾ. ಅವ್ರ ಅಂಕಲ್ ಮನೇಲಿ 3 hour 20 minutes ಸ್ಟೇ ಮಾಡ್ತಾನಂತೆ. ಅದಾದ್ಮೇಲೆ ವಾಪಸ್ ಸಾಯಂಕಾಲ 3 ಗಂಟೆ 30 ನಿಮಿಷಕ್ಕೆ ಸಂಜೆ ಮನೆಗೆ ಬರ್ತಾನಂತೆ. ವಾಪಸ್ ಅವನು 3 ಗಂಟೆ 30 ನಿಮಿಷಕ್ಕೆ ಸಂಜೆ ಮನೆಗೆ ಬರ್ತಾನಂತೆ. ಹಾಗಾದ್ರೆ ರಿಟರ್ನಿಂಗ್ ಟೈಮ್ ಅವ್ರ ಅಂಕಲ್ ಮನೆಯಿಂದ ವಾಪಸ್ ಅವ್ರ ಮನೆಗೆ ಬರೋಕ್ಕೆ ಎಷ್ಟು ಟೈಮ್ ತಗೊಂಡ ಅಂತ ಕೇಳಿದ್ದಾರೆ. ಆಯ್ತಾ. ವಾಪಸ್ ಅವ್ರ ಅಂಕಲ್ ಮನೆಯಿಂದ ಅವ್ರ ಮನೆಗೆ ವಾಪಸ್ ಬರೋಕ್ಕೆ ಎಷ್ಟು ಟೈಮ್ ತಗೊಂಡ ಅಂತ ಕೇಳಿದ್ದಾರೆ. ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ ನೋಡಿ. ಫಸ್ಟ್ 10 minutes ವಾಕ್ ಮಾಡಿದ್ದಾನೆ. ಬರ್ಕೊಳ್ಳಿ. ಅದನ್ನ ಎಲ್ಲಿ ಬರ್ಕೊಳ್ತೀರಾ? ಇಲ್ಲೇ ಬರ್ಕೊಳ್ಳಿ. 10 minutes ವಾಕ್ ಮಾಡಿದ್ದಾನೆ. ಇಲ್ಲಿ ಬರ್ಕೊಳ್ಳ. 10 minutes ವಾಕ್ ಮಾಡಿದ್ದಾನೆ. ಆಮೇಲೆ 1 hour 5 minutes. 1 hour 5 minutes ಅಂದರೆ 1 hour ಅಂದರೆ 60 minutes ಪ್ಲಸ್ 5 minutes ಇದೇನಾಗುತ್ತೆ? 65 minutes ಆಗುತ್ತೆ. ಆಯ್ತಾ. ಸೊ ಬಸ್ಸಲ್ಲಿ 65 minutes ಟ್ರಾವೆಲ್ ಮಾಡಿದ್ದಾನೆ. 10 minutes ವಾಕ್ ಮಾಡಿದ್ದಾನೆ. ನೆಕ್ಸ್ಟ್ 1 hour 5 minutes ಅಂದರೆ 60 + 5 60 minutes ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದಾನೆ. ನೆಕ್ಸ್ಟ್ ಪುನಃ 15 minutes ವಾಕ್ ಮಾಡಿದ್ದಾನೆ. ವಾಕ್ ಎಷ್ಟು ಮಾಡಿದ್ದಾನೆ? 15 minutes ವಾಕ್ ಮಾಡಿದ್ದಾನೆ. ನೆಕ್ಸ್ಟ್ ಅವ್ರ ಅಂಕಲ್ ಮನೇಲಿ 3 hour 20 minutes ಸ್ಟೇ ಮಾಡಿದ್ದಾನೆ. ಇದನ್ನು ಕನ್ವರ್ಟ್ ಮಾಡಿ. 3 × 60 + 20 minutes 180 minutes + 20 minutes ಇದೇನಾಗುತ್ತೆ? 200 minutes ಆಗುತ್ತೆ. ಅಂದರೆ ಅವ್ರ ಅಂಕಲ್ ಮನೇಲಿ 200 minutes ಸ್ಟೇ ಆಗಿದ್ದಾನೆ. ಬರ್ಕೊಳ್ಳಿ. ಇದು 200 minutes ಆಯಿತಾ. ಅವ್ರ ಅಂಕಲ್ ಮನೇಲಿ ಆ್ಯಡ್ ಮಾಡಿ ಟೋಟಲ್ ಆಗಿ ಎಷ್ಟು ಇದಾಗಿದ್ದಾರೆ ಅಂತ ಇಷ್ಟನ್ನ ಆ್ಯಡ್ ಮಾಡಿ. ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 5 10 0 1 6 7 8 9 ಇದು 2 ಟೋಟಲ್ ಆಗಿ 290 minutes ಆಗಿದೆ. ಆಯಿತಾ. 290 minutes ಆಯಿತಾ. ಇಲ್ಲಿಂದ ಅವ್ರ ಅಂಕಲ್ ಮನೆಗೆ ಹೋಗಿ ಅಲ್ಲಿ ಸ್ಟೇ ಮಾಡೋಕ್ಕೆ ಟೋಟಲ್ ಆಗಿ 290 minutes ತೊಗೊಂಡಿದ್ದಾರೆ. ಆಯಿತಾ.
ಏನು ಮಾಡಿ ಇದನ್ನ ಕನ್ವರ್ಟ್ ಮಾಡಿ 290 ಮಿನಿಟ್ಸ್ ಅಂದರೆ ಅವರ್ ಕನ್ವರ್ಟ್ ಮಾಡಿ 290 ಮಿನಿಟ್ಸ್ ಅವರ್ ಕನ್ವರ್ಟ್ ಮಾಡಿ 60ಲಿ 290ನ ಕನ್ವರ್ಟ್ ಮಾಡಿ 290 ಆಯಿತಾ. ಇದನ್ನ ಡಿವಿಷನ್ ಮಾಡಿದ್ರೆ ಎಷ್ಟಾಗುತ್ತೆ 64 240 ಆಗುತ್ತೆ ಆಯಿತಾ. ಪುನಃ 50 ಮಿನಿಟ್ಸ್ ಆಗುತ್ತೆ. ಇದರ ಅರ್ಥ 4 hours 50 minutes. ಆಯಿತಾ. ಇದರ ಅರ್ಥ ನೋಡಿ 4 hours 50 minutes ಆಯಿತು. 4 hours 50 minutes ಆಗಿದೆ ಆಯಿತಾ. ಇದನ್ನು ಕನ್ವರ್ಟ್ ಮಾಡಿದ್ರೆ 290 ಮಿನಿಟ್ಸ್ನ 4 hours 50 minutes ಆಗಿದೆ ನೋಡಿ. ಟೋಟಲ್ ಆಗಿ 4 hours 50 minutes ಬಂದಿದೆ. 4 hours 50 minutes ಬಂದಿದೆ. ಇದರ ಅರ್ಥ ಬೆಳಿಗ್ಗೆ 9 ಗಂಟೆ ಮನೆ ಬಿಟ್ಟಿದ್ದಾನೆ ಆಯಿತಾ. ಅದಾದಮೇಲೆ ವಾಕ್ ಮಾಡಿಕೊಂಡು ಬಸ್ಸಲ್ಲಿ ಹೋಗಿ ಪುನಃ ವಾಕ್ ಮಾಡಿಕೊಂಡು ಅವ್ರ ಅಂಕಲ್ ಮನೇಲಿ ಸ್ಟೇ ಮಾಡಿದ್ದು ಟೋಟಲ್ ಆಗಿ 4 hours 50 minutes ಆಗಿದೆ ಆಯಿತಾ. ಇದನ್ನ ಆ್ಯಡ್ ಮಾಡಿ ಬೆಳಿಗ್ಗೆ 9 ಗಂಟೆ ಮನೆ ಬಿಟ್ಟಿದ್ದೀನಲ್ಲ ಅದಕ್ಕೆ ಆ್ಯಡ್ ಮಾಡಿ ಏನಾಗುತ್ತೆ 4 hours 50 minutes ಅಂದರೆ 4 hours 50 minutes ಆ್ಯಡ್ ಮಾಡಿದ್ರೆ ಇದು 50 ಆಗುತ್ತೆ, ಇದು 13 ಆಗುತ್ತೆ ಆಯಿತಾ. 13 ಅಂದರೆ ಅವ್ರ ಅಂಕಲ್ ಮನೆಯಿಂದ ವಾಪಸ್ ಬಿಟ್ಟಿದ್ದ ಸಮಯ ಇದು. ಅವ್ರ ಅಂಕಲ್ ಮನೆ ಬಿಟ್ಬಿಟ್ಟು ವಾಪಸ್ ಅವ್ರ ಮನೆಗೆ ಬರ್ತಾನಲ್ಲ, ಅವ್ರ ಅಂಕಲ್ ಮನೆಯಿಂದ ಎಷ್ಟು ಗಂಟೆಗೆ ಬಿಟ್ಟ ಅಂದರೆ ಹೀಗೆ ಮಧ್ಯಾಹ್ನ 1 ಗಂಟೆ 50 ನಿಮಿಷಕ್ಕೆ ಅವ್ರ ಅಂಕಲ್ ಮನೆ ಬಿಟ್ಟಿದ್ದಾನೆ. ಅರ್ಥ ಆಯ್ತಾ. ಇದರ ಅರ್ಥ ಮಧ್ಯಾಹ್ನ 1 ಗಂಟೆ 50 ನಿಮಿಷಕ್ಕೆ ಅವ್ರ ಅಂಕಲ್ ಮನೆ ಬಿಟ್ಟು ಸಂಜೆ 3 ಗಂಟೆ 30 ನಿಮಿಷಕ್ಕೆ ಅವ್ರ ಮನೆ ತಲುಪಿದ್ದಾನೆ. ಜಸ್ಟ್ ಮೈನಸ್ ಮಾಡಿ, ಇವೆರಡು ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿ ಅಷ್ಟೇ ಆಯ್ತಾ. ಅದಕ್ಕೆ ಮುಂಚೆ ಏನು ಮಾಡಿ ಇದನ್ನ ರೈಲ್ವೆ ಟೈಮಿಂಗ್ಸ್ ಕನ್ವರ್ಟ್ ಮಾಡಿ. ಇದು ರೈಲ್ವೆ ಟೈಮಿಂಗ್ಸ್ ಇದೆ, ಸೊ ಇದನ್ನು ಕನ್ವರ್ಟ್ ಮಾಡಿ. ಇದೇನಾಗುತ್ತೆ +12 ಹಾಕಿ. +12 ಮಾಡಿದ್ರೆ ಏನಾಗುತ್ತೆ ಡೈರೆಕ್ಟಾಗಿ ಬರ್ಕೊಳ್ಳಿ. 12 + 3 ಏನಾಗುತ್ತೆ 15 15:30 PM ಆಗುತ್ತೆ ಆಯಿತಾ. ಇವೆರಡದ್ರ ಡಿಫರೆನ್ಸ್ ಫೈಂಡ್ ಔಟ್ ಮಾಡಿ ನಿಮಗೆ ಫೈನಲ್ ಆನ್ಸರ್ ಸಿಗುತ್ತೆ. ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಅವ್ನು ಏನು ಮಾಡಿದ್ದಾನೆ ಅಂದರೆ ಬೆಳಿಗ್ಗೆ 9 ಗಂಟೆ ಮನೆ ಬಿಟ್ಟಿದ್ದಾನೆ, ಆಮೇಲೆ ವಾಕ್ ಮಾಡಿಕೊಂಡು ಬಸ್ಸಲ್ಲಿ ಹೋಗಿ ವಾಕ್ ಮಾಡಿಕೊಂಡು ಅವ್ರ ಅಂಕಲ್ ಮನೇಲಿ 3 hours 20 minutes ಸ್ಟೇ ಮಾಡಿದ್ದಾನೆ. ಅದ್ರ ಟೋಟಲ್ ಟೈಮು 4 hours 50 minutes ಆಯಿತು ಆಯಿತಾ. 4 hours 50 minutes ಆದಮೇಲೆ ಅವ್ರ ಅಂಕಲ್ ಮನೆಯಿಂದ ವಾಪಸ್ ಅವ್ರ ಮನೆಗೆ ಹೊರಡೋಕ್ಕೆ ಶುರು ಮಾಡಿದ್ದಾರೆ. ಅದು ಹೆಂಗೆ ಗೊತ್ತಾಗುತ್ತೆ ಅಂದರೆ ನೋಡಿ, ಬೆಳಿಗ್ಗೆ 9 ಗಂಟೆ ಮನೆ ಬಿಟ್ಟಿದ್ದಾನೆ, ಆಮೇಲೆ ವಾಕ್ ಮಾಡ್ಕೊಂಡು ಆಯಿತಾ ಬಸ್ಸಲ್ಲಿ ಹೋಗಿ ಪುನಃ ವಾಕ್ ಮಾಡ್ಕೊಂಡು ಅವ್ರ ಅಂಕಲ್ ಮನೇಲಿ ಸ್ಟೇ ಮಾಡಿದ್ದು 4 hours 50 minutes ಆಯಿತಾ. ಇದನ್ನು ಆ್ಯಡ್ ಮಾಡಿ ಅಂದರೆ 13 ಗಂಟೆ 50 ನಿಮಿಷದಲ್ಲಿ ಅವ್ರ ಅಂಕಲ್ ಮನೆ ಬಿಟ್ಟು ಅವ್ರ ಮನೆಗೆ ವಾಪಸ್ ಬರೋಕ್ಕೆ ಶುರು ಮಾಡ್ತಾನೆ ಆಯಿತಾ. ಇವೆರಡನ್ನೂ ಮೈನಸ್ ಮಾಡಿದ್ರೆ ಅವ್ರದ್ದು ರಿಟರ್ನ್ ಟೈಮಿಂಗ್ ಗೊತ್ತಾಗುತ್ತೆ. ಮೈನಸ್ ಮಾಡಿ ನೋಡಿ ಹೆಂಗೆ ಮಾಡ್ತೀರಾ. 15:30 ರೈಲ್ವೆ ಟೈಮಿಂಗ್ಸು, ಅದರಲ್ಲಿ ಇದನ್ನು ಮೈನಸ್ ಮಾಡಿ 13:50 ಆಯಿತಾ. ಮೈನಸ್ ಮಾಡಿ 30 ಮಿನಿಟ್ಸಲ್ಲಿ 50 ಮಿನಿಟ್ಸ್ ಮೈನಸ್ ಮಾಡೋಕ್ಕಾಗಲ್ಲ. ಅದಕ್ಕೇನು ಮಾಡಿ ಇದನ್ನು 14 ಅಂತ ಬರ್ಕೊಳ್ಳಿ, 14 ಗಂಟೆ ಅಂತ ಬರ್ಕೊಳ್ಳಿ. ಪ್ಲಸ್ ಇಲ್ಲಿ 60 ಮಿನಿಟ್ಸ್ ಅಂತ ಹಾಕೊಳ್ಳಿ ಆಯಿತಾ. ಇಲ್ಲಿಂದ 1 hour ತೊಗೊಂಡು ಇಲ್ಲಿ 60 ಹಾಕಿದ್ದೀನಿ. ಇದೇನಾಗುತ್ತೆ ಟೋಟಲಾಗಿ 90 ಮಿನಿಟ್ಸ್ ಆಗುತ್ತೆ. ಟೋಟಲಾಗಿ 90 ಮಿನಿಟ್ಸ್ ಆಗುತ್ತೆ. 90 ಮಿನಿಟ್ಸಲ್ಲಿ 50ನ ಮೈನಸ್ ಮಾಡಿ ಇದೇನಾಗುತ್ತೆ 40 ಮಿನಿಟ್ಸ್ ಬರುತ್ತೆ ಆಯಿತಾ. 14ನಲ್ಲಿ 13 ಮೈನಸ್ ಮಾಡಿದ್ರೆ 1 hour ಆಯಿತಾ. ರಿಟರ್ನ್ ಟೈಮಿಂಗ್ಸು ಅಂಕಲ್ ಮನೆಯಿಂದ ವಾಪಸ್ ಅವ್ರ ಮನೆಗೆ ಬರೋಕ್ಕೆ 1 hour 40 minutes ತೊಗೊಂಡಿದ್ದಾರೆ. 1 hour 40 minutes ಅಂದರೆ ಆನ್ಸರ್ ಏನು ಬರುತ್ತೆ. ಕ್ವಶನ್ ನಂಬರ್ 10ಗೆ ಆನ್ಸರ್ ಸಿ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11ರಲ್ಲಿ ಈ ರೀತಿ ಒಂದು ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ಇಲ್ಲಿ ನೋಡಿ, ಇಲ್ಲಿ ತಲೆ ಮೇಲೆ ಒಂದು ಲೈನ್ ಹಾಕಿದ್ದಾರೆ. ತಲೆ ಮೇಲೆ ಈ ರೀತಿ ಒಂದು ಲೈನ್ ಹಾಕಿದರೆ ಫಸ್ಟ್ ಇದನ್ನು ಸಿಂಪ್ಲಿಫೈ ಮಾಡಬೇಕು ಆಯಿತಾ. ಇಲ್ಲಿ ಬ್ರಾಕೆಟ್ ಹಾಕೊಳ್ಳಿ ಆಯಿತಾ. ಈ ಲೈನ್ ಇದೆಯಲ್ಲ, ಇಲ್ಲಿ ಒಂದು ಬ್ರಾಕೆಟ್ ಹಾಕೊಂಡು ಸಿಂಪ್ಲಿಫೈ ಮಾಡಿ ಇಷ್ಟೇ ಆಯಿತಾ. ಫಸ್ಟ್ ಇದನ್ನು ಸಿಂಪ್ಲಿಫೈ ಮಾಡಿ. 4ರಲ್ಲಿ 1 ಕಳೆದ್ರೆ ಎಷ್ಟಾಗುತ್ತೆ 3 ಉಳ್ಕೊಳ್ಳುತ್ತೆ. ಬ್ರಾಕೆಟ್ ಹಾಕೊಳ್ಳಿ. ಈ ಬ್ರಾಕೆಟು ಈ ಬ್ರಾಕೆಟು ಆಯಿತಾ. ಇದನ್ನು ಹಾಕ್ಕೊಂಡಿದ್ದೀನಿ ಆಯಿತಾ. ಅದಾದಮೇಲೆ ಇಲ್ಲೊಂದು ಬ್ರಾಕೆಟ್ ಇದೆ, ಫ್ಲವರ್ ಬ್ರಾಕೆಟ್ ಇದೆ, ಇದನ್ನು ಇಲ್ಲಿ ಹಾಕೊಳ್ಳಿ. ಮೈನಸ್ ಇದೆ ಮೈನಸ್ ಹಾಕ್ಕೊಳ್ಳಿ. 5 ಇದೆ 5 ಬರ್ಕೊಳ್ಳಿ. ಬ್ರಾಕೆಟ್ ಹಾಕ್ಕೊಳ್ಳಿ. -16 ಇದು ಫ್ಲವರ್ ಬ್ರಾಕೆಟ್ ಆಯಿತಾ. ಮೈನಸ್ ಇದೆ ಮೈನಸ್ 18 -8 ಆಯಿತಾ. ಈಗ ಸಿಂಪ್ಲಿಫೈ ಮಾಡಿ. 5ಅಲ್ಲಿ -3 ಮೈನಸ್ ಮಾಡಿದ್ರೆ ಏನಾಗುತ್ತೆ 5ಅಲ್ಲಿ 3 ಕಳೆದ್ರೆ 2 ಬರುತ್ತೆ. ಬ್ರಾಕೆಟ್ ಹಾಕ್ಕೊಳ್ಳಿ. ಫ್ಲವರ್ ಬ್ರಾಕೆಟು ಇದು ಹಾಕ್ಕೊಳ್ಳಿ. -16 ಆಯಿತಾ. -18 ಆಯಿತಾ. -8 ಅಲ್ಲ. 16ಅಲ್ಲಿ 2 ಕಳೆದ್ರೆ ಎಷ್ಟಾಗುತ್ತೆ 16ರಲ್ಲಿ 2 ಕಳೆದ್ರೆ 14 ಆಗುತ್ತೆ ಆಯಿತಾ. ಫ್ಲವರ್ ಬ್ರಾಕೆಟ್ ಹಾಕ್ಕೊಳ್ಳಿ ಆಯಿತಾ. ಮೈನಸ್ ಇದೆ 18 ಇದೆ 8 ಮೈನಸ್ ಆಯಿತಾ. 18ರಲ್ಲಿ 14 ಕಳೆದ್ರೆ ಎಷ್ಟಾಗುತ್ತೆ 4 ಉಳ್ಕೊಳ್ಳುತ್ತೆ
18ರಲ್ಲಿ 14 ಕಳೆದ್ರೆ 4 ಉಳ್ಕೊಳ್ಳುತ್ತೆ, ಮೈನಸ್ ಇದೆ 8 ಇದೆ. 8ರಲ್ಲಿ 4 ಕಳೆದ್ರೆ 4 ಬರುತ್ತೆ. ಫೈನಲ್ ಆನ್ಸರ್ ನಮಗೆ 4 ಬರುತ್ತೆ. ಆಯಿತಾ, ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 11ಕ್ಕೆ ಆನ್ಸರು ಸಿ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12 ಏನು ಕೇಳಿದ್ದೇನೆ ಅಂದರೆ ವಾಟ್ ಶುಡ್ ಬಿ ಸಬ್ಟ್ರಾಕ್ಟೆಡ್ ಫ್ರಮ್ 33/40 ಟು ಗೆಟ್ 11/40 ಅಂತ ಕೇಳಿದ್ದಾನೆ. ಆಯಿತಾ, ಬರ್ಕೊಳ್ಳಿ. ವಾಟ್ ಶುಡ್ ಬಿ subtracted from 33/40 to get 11/40 ಅಂತ ಕೇಳಿದಾನೆ. ಆಯ್ತಾ, ವಾಟ್ ಶುಡ್ ಬಿ ಸಬ್ಟ್ರಾಕ್ಟೆಡ್ ಫ್ರಮ್ 33/40 ಟು ಗೆಟ್ 11/40 ಅಂತ ಕೇಳಿದಾನೆ. ಕನ್ನಡದಲ್ಲಿ 11/40 ಪಡೆಯಲು 11/40 11/40 ಪಡೆಯಲು 33/40 ಏನನ್ನು ಕಳೆಯಬೇಕು ಅಂತ ಕೇಳಿದ್ದಾನೆ. ಜಸ್ಟ್ ಸಿಂಪ್ಲಿಫೈ ಮಾಡಿ. -x ಆ ಕಡೆ ಹೋಗ್ಲಿ, ಅದು +x ಆಗುತ್ತೆ. -x ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದ್ರೆ +x ಆಗುತ್ತೆ. ಇದನ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ. 11/40 ಈಕ್ವಲ್ ಸೈನ್ ದಾಟಿ ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ. ಸಿಂಪ್ಲಿಫೈ ಮಾಡಿ. ಡಿನಾಮಿನೇಟರ್ ಸೇಮ್ ಇದೆ. ಎಷ್ಟಾಗುತ್ತೆ? 22/40 ಈಕ್ವಲ್ ಟು x ಆಗುತ್ತೆ. ಆಯ್ತಾ, 2 ಇಂದ ಹೋಗುತ್ತೆ. 2 1s 2 2s ಆಯ್ತಾ, 11/20 ಬರುತ್ತೆ ಆನ್ಸರ್. ಫೈನಲ್ ಆನ್ಸರ್ ಏನು ಬರುತ್ತೆ? 11/20 ಬರುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಎ. ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13 ನಲ್ಲಿ ಸೇಮ್ ಡಿನಾಮಿನೇಟರ್, ಆಯ್ತಾ, ಡಿನಾಮಿನೇಟರ್ ಎಲ್ಲ ಸೇಮ್ ಇದೆ. ಈ ರೀತಿ ಒಂದು ಫ್ರಾಕ್ಷನ್ ಕೊಟ್ಬಿಟ್ಟು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದ್ದೇನೆ. ಆಯ್ತಾ, ತುಂಬಾ ಸಿಂಪಲ್ ಆಗಿದೆ. ಜಸ್ಟ್ ಮೇಲ್ಗಡೆ ನ್ಯೂಮರೇಟರ್ನ ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಮಾಡಿ ಬರುತ್ತೆ. ಆಯ್ತಾ, ನೋಡಿ, ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಒಂದೇ ಡಿನಾಮಿನೇಟರ್. ಬೇಕು ಅಂದ್ರೆ ಈ ರೀತಿ ಬರ್ಕೊಳ್ಳಿ. 5 + 7 -3 + 9 -1. ಆಯ್ತಾ, ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ ಗೊತ್ತಾ? 5 + 7 12. 12 ಅಲ್ಲಿ 3 ಮೈನಸ್ ಮಾಡಿದ್ರೆ 9 ಆಗುತ್ತೆ. ಆಯ್ತಾ, 9 + 9 18. 18ನಲ್ಲಿ 1 ಕಳೆದ್ರೆ 17. 17/22 ಬರುತ್ತೆ. 17/22 ಬರುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14 ಓದಿ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ 5 ಟೋಫಿನ ₹1 ಪರ್ಚೇಸ್ ಮಾಡಿಕೊಂಡು 5 ಟೋಫಿನ ₹1 ಪರ್ಚೇಸ್ ಮಾಡಿಕೊಂಡು 4 ಟೋಫೀಸ್ನ ₹1 ಮಾರಿದ್ದಾರೆ. ಆಯ್ತಾ, 5 ಟೋಫಿನ ₹1 ಪರ್ಚೇಸ್ ಮಾಡಿಕೊಂಡು 4 ಟೋಫೀಸ್ನ ₹1 ಮಾರಿದ್ದಾರೆ. ಹಾಗಾದ್ರೆ ಅವನಿಗೆ ₹125 ಲಾಭ ಬೇಕು ಅಂದ್ರೆ ಎಷ್ಟು ಟೋಫೀಸ್ನ ಮಾರಬೇಕು ಅಂತ ಕೇಳಿದ್ದಾರೆ. ಆಯ್ತಾ, ಅವನಿಗೆ ₹125 ಲಾಭ ಬೇಕು ಅಂದ್ರೆ ಎಷ್ಟು ಟೋಫೀಸ್ನ ಮಾರಬೇಕು ಅಂತ ಕೇಳಿದ್ದಾರೆ. ಆಯ್ತಾ, ಫಸ್ಟ್ ಏನ್ ಮಾಡಿ, ಯೂನಿಟರಿ ಅಥವಾ ಏಕಮಾನ ಪದ್ಧತಿ ಯೂಸ್ ಮಾಡಿ ಒಂದು ಟೋಫಿದು ಪ್ರೈಸ್ ಫೈಂಡ್ ಔಟ್ ಮಾಡಿ. ಆಯ್ತಾ, 5 ಟೋಫಿನ ₹1 ಪರ್ಚೇಸ್ ಮಾಡಿದ್ದಾರೆ. ಸೊ ಒಂದು ಟೋಫಿನ ಎಷ್ಟಾಗುತ್ತೆ? 1/5 ಆಗುತ್ತೆ. ಆಯ್ತಾ, ಇದು ಕಾಸ್ಟ್ ಪ್ರೈಸ್ ಆಗುತ್ತೆ. ಇದೇನು ಬರುತ್ತೆ? ಇದು ಕಾಸ್ಟ್ ಪ್ರೈಸ್. ಆಯ್ತಾ, ನೆಕ್ಸ್ಟ್ 4 ಟೋಫೀಸ್ನ ₹1 ಮಾರಿದ್ದಾರೆ. ಸೊ ಒಂದು ಟೋಫಿನ ಎಷ್ಟು ರೂಪಾಯಿಗೆ ಮಾರಿದ್ದಾರೆ? 1/4 ಆಗುತ್ತೆ. ಆಯ್ತಾ, ಇದು ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಆಯ್ತಾ, 1 ಟೋಫೀಸ್ದು ಕಾಸ್ಟ್ ಪ್ರೈಸು, 1 ಟೋಫೀಸ್ದು ಸೆಲ್ಲಿಂಗ್ ಪ್ರೈಸ್. ಆಯ್ತಾ, ಈಗ ನೋಡಿ, ಒಂದು ಟೋಫಿನ ₹1/5ಗೆ ಪರ್ಚೇಸ್ ಮಾಡಿದ್ದಾರೆ, ಒಂದು ಟೋಫಿನ ₹1/4ಗೆ ಮಾರಿದ್ದಾರೆ. ಯಾವ ರೀತಿ ಫೈಂಡ್ ಔಟ್ ಮಾಡ್ತಾರೆ? ಆಯ್ತಾ, ತಲೆ ಕೆಟ್ಟೋಗುತ್ತೆ. ಇದನ್ನೇನಾರು ಕುತ್ಕೊಂಡು ನಾವೇನಾರು ಕ್ಯಾಲ್ಕುಲೇಟ್ ಮಾಡೋದು. ಅದಕ್ಕೆ ಏನು ಮಾಡಿ, ಇಲ್ಲಿ LCM ಕಾನ್ಸೆಪ್ಟ್ ಯೂಸ್ ಮಾಡಿ. ಆಯ್ತಾ, 5 ಮತ್ತು 4ದು LCM ತಗೊಳ್ಳಿ. 5 ಮತ್ತು 4ದು LCM ತಗೊಳ್ಳಿ. 5 ಮತ್ತು 4ದು LCM ತಗೊಳ್ಳಿ. ಆಯ್ತಾ, ತೆಗೆದ್ರೆ ಏನು ಬರುತ್ತೆ? LCM ಡೈರೆಕ್ಟಾಗಿ ಬರ್ಕೊಳ್ಳಿ. ಇದು 5 × 4 ಏನಾಗುತ್ತೆ? 20 ಬರುತ್ತೆ. ಆಯ್ತಾ, 20 ಅಂದರೆ 20 ಟೋಫೀಸ್ಗೆ ನೀವು ಫೈಂಡ್ ಔಟ್ ಮಾಡಬೇಕು. ಆಯ್ತಾ, 1 ಟೋಫಿಗೆ ಫೈಂಡ್ ಔಟ್ ಮಾಡೋರು ಬರೋಲ್ಲ. 1 ಟೋಫಿಗೆ ಫೈಂಡ್ ಔಟ್ ಮಾಡೋರು ಬರೋಲ್ಲ. ನೀವೇನಾದ್ರು 20 ಚಾಕ್ಲೇಟ್ 20 ಟೋಫೀಸ್ಗೆ ಫೈಂಡ್ ಔಟ್ ಮಾಡಿ. ಆಯ್ತಾ, ನೆಕ್ಸ್ಟ್ ಕಾಸ್ಟ್ ಪ್ರೈಸ್ ಪುನಃ ಬರ್ಕೊಳ್ಳಿ. ಕಾಸ್ಟ್ ಪ್ರೈಸ್ ಆಯ್ತಾ, 1 ಟೋಫಿಗೆ 1/5 ಅಲ್ಲ, 20 ಟೋಫಿಗೆ. ಈಗ ಕಾಸ್ಟ್ ಪ್ರೈಸ್ 20 ಟೋಫೀಸ್ಗೆ ಎಷ್ಟಾಗುತ್ತೆ? 20 × 1/5 ಆಗುತ್ತೆ. ಆಯ್ತಾ, ಇದೇನಾಗುತ್ತೆ? 5 1s 5 1 5 4
ಆಯಿತಾ 4 ರೂಪೀಸ್ ಬರುತ್ತೆ ನಿಮಗೆ ಆಯಿತಾ 5 1s 5 4s 4 ರೂಪೀಸ್ ಬರುತ್ತೆ 20 ಟಾಫಿಗೆ ಕ್ಯಾಲ್ಕುಲೇಟ್ ಮಾಡಿ ಪುನಃ ಸೆಲ್ಲಿಂಗ್ ಪ್ರೈಸು ಅಷ್ಟೇ 20 ಟಾಫಿಗೆ ಕ್ಯಾಲ್ಕುಲೇಟ್ ಮಾಡಿ ಆಯಿತಾ ಎಷ್ಟಾದ 20 ಇಂಟು ಆಯಿತಾ 1/4 ಮಾಡಿ 4 1s 4 5s 5 ರೂಪೀಸ್ ಆಗುತ್ತೆ ಆಯಿತಾ ಈಗ ನೋಡಿ ಕ್ಲಾರಿಟಿ ಬಂತು 20 ಟೋಫಿಗೆ 4 ರೂಪಾಯಿಗೆ ಪರ್ಚೇಸ್ ಮಾಡ್ಕೊಂಡು 20 ಟೋಫಿನ 5 ರೂಪಾಯಿಗೆ ಮಾರಿದ್ದಾರೆ ಆಯಿತಾ 20 ಚಾಕ್ಲೇಟ್ನ 4 ರೂಪಾಯಿಗೆ ಪರ್ಚೇಸ್ ಮಾಡಿಕೊಂಡು 20 ಚಾಕ್ಲೇಟ್ನ 5 ರೂಪಾಯಿಗೆ ಮಾರಿದ್ದಾರೆ ಹಂಗಂದ್ರೆ ಎಷ್ಟು ಲಾಭ ಸಿಕ್ತು 20 ಟೋಫಿಗೆ 1 ರೂಪಾಯಿ ಲಾಭ ಸಿಕ್ತು ಆಯಿತಾ ನೋಡಿ 20 ಟೋಫೀಸ್ನ ಮಾರಿದ್ರೆ 1 ರೂಪಾಯಿ ಲಾಭ ಸಿಕ್ತು ಆಯಿತಾ 20 ಟೋಫೀಸ್ನ ಮಾರಿದ್ರೆ 1 ರೂಪಾಯಿ ಲಾಭ ಸಿಕ್ತು ನಮಗೆ 125 ರೂಪಾಯಿ ಲಾಭ ಬೇಕು 125 ರೂಪಾಯಿ ಲಾಭ ಬೇಕು ಅಂದ್ರೆ ಏನು ಮಾಡ್ತೀರಾ 125 ರೂಪಾಯಿ ಲಾಭ ಬೇಕು ಅಂದರೆ 20 ಇಂಟು 125 ಮಲ್ಟಿಪ್ಲೈ ಮಾಡಿ ಆಯಿತಾ ಮಲ್ಟಿಪ್ಲೈ ಮಾಡೋರು ಏನು ಬರುತ್ತೆ ಇಲ್ಲೇ ಬರ್ಕೊಳ್ತೀನಿ ಇದೇನಾಗುತ್ತೆ 250 ಆಗುತ್ತೆ ಪಕ್ಕ ಒಂದು 0 ಇದೆ 0 ಹಾಕೊಳ್ಳಿ ಆಯಿತಾ ಹಾಗಂದರೆ 125 ರೂಪಾಯಿ ಲಾಭ ಬೇಕು ಅಂದರೆ ನಾವು 2500 ಟೋಫೀಸ್ನ ಮಾರಬೇಕು ಆನ್ಸರ್ ಏನು ಬರುತ್ತೆ ಇದಕ್ಕೆ ಆನ್ಸರ್ ಡಿ ಕ್ವಶನ್ ನಂಬರ್ 15 ನೋಡಿ ಕ್ವಶನ್ ನಂಬರ್ 15 ಏನು ಕೇಳಿದ್ದಾರೆ ಅಂದರೆ ಒಂದು ಹುಡುಗಿ ಸ್ಕೂಟರ್ನ 55,000ಕ್ಕೆ ಪರ್ಚೇಸ್ ಮಾಡಿದ್ದಾರೆ ಪರ್ಚೇಸ್ ಮಾಡಿಬಿಟ್ಟು 3,400 ರೂಪಾಯಿನ ರಿಪೇರಿಗೆ ಸ್ಪೆಂಡ್ ಮಾಡಿದ್ದಾರೆ ಆಯಿತಾ ಟೀನಾ ಅನ್ನೋ ಹುಡುಗಿ 55,000 ರೂಪಾಯಿಗೆ ಒಂದು ಸ್ಕೂಟರ್ನ ಪರ್ಚೇಸ್ ಮಾಡಿದ್ದಾರೆ ಮೋಸ್ಟ್ಲಿ ಹಳೆ ಸ್ಕೂಟರ್ ಇರುತ್ತೆ ಅದಕ್ಕೆ ರಿಪೇರಿಗೆ 3,400 ರೂಪಾಯಿ ಸ್ಪೆಂಡ್ ಮಾಡಿದ್ದಾರೆ ಆಯಿತಾ ಯಾವುದೇ ಕಾರಣಕ್ಕೂ ಒಂದು ಸಜೆಷನ್ ಇದೆ ಮೆಂಗಾ ರೋಯೆ ಏಕ್ ಬಾರ್ ಆಯಿತಾ ಮೆಂಗಾ ರೋಯೆ ಏಕ್ ಬಾರ್ ಸಸ್ತಾ ರೋಯೆ ಬಾರ್ ಬಾರ್ ಅಂತ ಒಂದು ರಾಜಸ್ಥಾನಿ ಪ್ರಾವರ್ಬ್ ಇದೆ ಇದರ ಅರ್ಥ ತುಂಬಾ ಕಾಸ್ಟ್ಲಿ ಇದ್ರೆ ಒಂದೇ ಸಲ ಅಳ್ತೀವಿ ನಾವು ಯಾವ್ದಾರ ಒಂದು ವಸ್ತು ಪರ್ಚೇಸ್ ಮಾಡ್ಬೇಕಾದ್ರೆ ಅದು ತುಂಬಾ ಕಾಸ್ಟ್ಲಿ ಇದ್ರೆ ನಾವು ಒಂದೇ ಒಂದು ಸಲ ಅಳ್ತೀವಿ ತುಂಬಾ ಚೀಪ್ ಅಂದ್ಬಿಟ್ಟು ಯಾವ್ದಾರ ಒಂದು ವಸ್ತು ತಗೊಂಡ್ರೆ ಅದನ್ನ ಪದೇ ಪದೇ ರಿಪೇರಿ ಮಾಡ್ಸಕ್ಕೆ ಪದೇ ಅಳ್ತಾ ಇರ್ತೀವಿ ನಾವು ಅದಕ್ಕೆ ರಾಜಸ್ಥಾನಿ ಪ್ರಾವರ್ಬ್ ಈ ತರ ಇರೋದು ಮೆಂಗಾ ರೋಯೆ ಏಕ್ ಬಾರ್ ಸಸ್ತಾ ರೋಯೆ ಬಾರ್ ಬಾರ್ ಅಂತ ಆಯ್ತಾ ತುಂಬಾ ಕಾಸ್ಟ್ಲಿ ಏನಾರ ಒಂದು ವಸ್ತು ತಗೊಂಡ್ರೆ ಕ್ವಾಲಿಟಿ ಇರೋ ವಸ್ತು ತಗೊಂಡ್ರೆ ಒಂದೇ ಒಂದು ಸಲ ಅಳ್ತೀವಿ ಆಯ್ತಾ ಯಾವುದೋ ಒಂದು ಚೀಪ್ ಅಂದ್ಬಿಟ್ಟು ಯಾವುದೋ ಒಂದು ಲೋ ಕ್ವಾಲಿಟಿ ತಗೊಂಡ್ರೆ ಪದೇ ರಿಪೇರಿ ಮಾಡ್ಸಕ್ಕೆ ಪದೇ ಹೇಳ್ತಾ ಇರ್ತೀವಿ ಅದರಿಂದ ಯಾವುದೇ ಕಾರಣಕ್ಕೂ ನೋಡಿ ಯೋಚನೆ ಮಾಡಿ ಅದು ನಿಮ್ಮ ಇಷ್ಟ ನಿಮಗೆ ಬಿಟ್ಟಿದ್ದು ಆಯ್ತಾ ಕಾಸ್ಟ್ ಪ್ರೈಸ್ ಗೊತ್ತಾಗುತ್ತೆ ಎಷ್ಟಾಗುತ್ತೆ 004 538 5 ಆಯ್ತಾ 58,400 ಆಗುತ್ತೆ ಇದು ಕಾಸ್ಟ್ ಪ್ರೈಸ್ ಆಗುತ್ತೆ ಇಷ್ಟು ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ ಸ್ಕೂಟರ್ಗೆ ಇನ್ವೆಸ್ಟ್ ಮಾಡಿಬಿಟ್ಟು ಎಷ್ಟಕ್ಕೆ ಸೇಲ್ ಮಾಡಿದ್ದಾರೆ ಅಂದರೆ 56,030 ರೂಪಾಯಿಗೆ ಸೇಲ್ ಮಾಡಿದ್ದಾರೆ ಆಯ್ತಾ 58,400 ಇನ್ವೆಸ್ಟ್ ಮಾಡಿಬಿಟ್ಟು 56,030 ರೂಪಾಯಿಗೆ ಸೇಲ್ ಮಾಡಿದ್ದಾರೆ ಹಂಗಂದ್ರೆ ಅವ್ರಿಗೆ ಲಾಸ್ ಆಗಿದೆ ಎಷ್ಟು ಲಾಸ್ ಆಗಿದೆ ಫೈಂಡ್ ಔಟ್ ಮಾಡಿ 2370 ಲಾಸ್ ಆಗಿದೆ ಆಯ್ತಾ 2,370 ರೂಪಾಯಿ ನಷ್ಟ ಆಗಿದೆ ಅವ್ರಿಗೆ ಆಯ್ತಾ ಆನ್ಸರ್ ಏನು ಬರುತ್ತೆ ಆನ್ಸರ್ ಬಿ ಬರುತ್ತೆ 2370 ರೂಪೀಸ್ ನಷ್ಟ ಆಗಿದೆ ಇಂಗ್ಲೀಷಲ್ಲಿ ಲಾಸ್ ಕನ್ನಡದಲ್ಲಿ ನಷ್ಟ ಆಯ್ತಾ ಕ್ವಶನ್ ನಂಬರ್ 15 ಆನ್ಸರು ಬಿ ಕ್ವಶನ್ ನಂಬರ್ 16 ನೋಡಿ ಕ್ವಶನ್ ನಂಬರ್ 16 ಓದಿ ಅರ್ಥ ಮಾಡ್ಕೊಳ್ಳಿ ಅದ್ರಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ಒಂದು ಸ್ಕ್ವೇರ್ ಪಾರ್ಕ್ ಇದೆಯಂತೆ ಒಂದು ಚೌಕಾಕೃತಿಯ ಪಾರ್ಕ್ ಇದೆಯಂತೆ ಅದ್ರ ಡೈಮೆನ್ಷನ್ ಕೊಟ್ಟಿದ್ದಾರೆ ಅದ್ರ ಡೈಮೆನ್ಷನ್ ಇದೆ 50 ಮೀಟರ್ ಅಂತೆ ಆಯ್ತಾ ಒಂದು ಸೈಡ್ 50 ಮೀಟರ್ ಆದ್ರೆ ಎಲ್ಲಾ ಸೈಡು 50 ಮೀಟರ್ ಇರುತ್ತೆ ಸ್ಕ್ವೇರ್ ಆಗಿರೋದ್ರಿಂದ ಎಲ್ಲಾ ಸೈಡು ಸೇಮ್ ಇರುತ್ತೆ ಆಯ್ತಾ ಒಂದು ಸ್ಕ್ವೇರ್ ಪಾರ್ಕ್ ಇದೆಯಂತೆ ಅದ್ರ ಒಳಗಡೆ ಆಯ್ತಾ ಅದ್ರ ಒಳಗಡೆ 2.5 ಮೀಟರ್ ಬಿಡ್ತು ವಾಕ್ವೇ ಇದೆಯಂತೆ ಆಯ್ತಾ ಈ ಸ್ಕ್ವೇರ್ ಪಾರ್ಕ್ ಇದೆಯಲ್ಲ ಈ ಸ್ಕ್ವೇರ್ ಪಾರ್ಕ್ ಇನ್ಸೈಡ್ ಒಳಗಡೆ 2.5 ಮೀಟರ್ ಒಂದು ವಾಕ್ವೇ ಇದೆಯಂತೆ ಈ ರೀತಿ ವಾಕ್ವೇ ಬರುತ್ತೆ ಆಯ್ತಾ ಈ ವಾಕ್ವೇನ ಲೆವೆಲ್ ಮಾಡಕ್ಕೆ ಟೋಟಲ್ ಕಾಸ್ಟ್ ಎಷ್ಟು ಖರ್ಚಾಗುತ್ತೆ ಅಂತ ಕೇಳಿದ್ದಾರೆ ಆಯ್ತಾ ಪರ್ ಸ್ಕ್ವೇರ್ ಮೀಟರ್ 10 ರೂಪೀಸ್ ಅಂತೆ ಪರ್ ಸ್ಕ್ವೇರ್ ಮೀಟರು RS 10 ರೂಪೀಸ್ ಅಂತೆ ಆಯ್ತಾ ಟೋಟಲ್ ಇದು ಮಾತ್ರ ಕ್ಯಾಲ್ಕುಲೇಟ್ ಮಾಡಬೇಕು ಆಯ್ತಾ ಇದನ್ನ ಲೆವೆಲ್ ಮಾಡಕ್ಕೆ ಟೋಟಲ್ ಅಮೌಂಟ್ ಎಷ್ಟು ಖರ್ಚಾಗುತ್ತೆ ಅಂತ ಕೇಳಿದ್ದಾರೆ ಆಯ್ತಾ ಅದಕ್ಕೆ ಏನು ಮಾಡಿ ಫಸ್ಟ್ ಏರಿಯಾ ಫೈಂಡ್ ಔಟ್ ಮಾಡ್ಬೇಕಿದ್ದು ಈ ವಾಕ್ವೇ ಇದೆಯಲ್ಲ ಈ ವಾಕ್ವೇದು ಫಸ್ಟ್ ಏರಿಯಾ ಫೈಂಡ್ ಔಟ್ ಮಾಡಬೇಕು ಫೈಂಡ್ ಔಟ್ ಮಾಡಿಬಿಟ್ಟು 10ನ ಮಲ್ಟಿಪ್ಲೈ ಮಾಡಿದ್ರೆ ಟೋಟಲ್ ಕಾಸ್ಟ್ ಸಿಗುತ್ತೆ ಯಾವ್ದು ಮಾಡ್ತೀರಾ ನೋಡಿ ಇದು ಡೈಮೆನ್ಷನ್ ಗೊತ್ತಿದೆ ಔಟರ್ ಡೈಮೆನ್ಷನ್ 50 ಮೀಟರ್ ಬೈ 50 ಮೀಟರ್ ಇದೆ ಇದು ಆಯ್ತಾ ಇದ್ರ ಇನ್ನರ್ ಡೈಮೆನ್ಷನ್ ಫೈಂಡ್ ಔಟ್ ಮಾಡಿ ಈ ಸ್ಕ್ವೇರ್ದು ಇನ್ನರ್ ಡೈಮೆನ್ಷನ್ ಫೈಂಡ್ ಔಟ್ ಮಾಡಿ ಆಯ್ತಾ ಎಷ್ಟಿದೆ ನೋಡಿ ಟೋಟಲ್ ಆಗಿ 50 ಮೀಟರ್ ಇದೆ ಇಲ್ಲಿಂದ ಇಲ್ಲಿಗೆ 50 ಮೀಟರ್ ಇದೆ -2.5 -2.5 ಅಂದ್ರೆ -5 ಮೀಟರ್ ಮಾಡಿ ಇದು 45 ಮೀಟರ್ ಆಗುತ್ತೆ ಇದು ಇನ್ನರ್ ಡೈಮೆನ್ಷನ್ 45 ಮೀಟರ್ ಆಗುತ್ತೆ ಇದು 45 ಇದು 45 ಅದೇ ರೀತಿ
ಇದು 45 ಆಗುತ್ತೆ, 45 ಮೀಟರ್. ಆಯಿತಾ? ನೋಡಿ ಇನ್ನೊಂದ್ಸಲ 45 ಹೆಂಗೆ ಬಂತು? ಟೋಟಲಾಗಿ 50 ಮೀಟರ್ ಐತೆ, ಟೋಟಲಾಗಿ 50 ಮೀಟರ್ ಐತೆ. -2.5 ಮಾಡಿ, -2.5 ಆಯಿತು, 47.5. ಪುನಃ 2.5 ಮಾಡಿ, ಈ ಕಡೆಯಿಂದ 2.5 ಮಾಡಿದ್ರೆ 45 ಮೀಟರ್ ಆಯಿತು. ಆಯಿತಾ? 2.5 ಮೀಟರ್, 2.5 ಮೀಟರ್, 5 ಮೀಟರ್ ಇದೆ. 50ಲಿ 5ನ ಮೈನಸ್ ಮಾಡಿ 45 ಮೀಟರ್ ಬರುತ್ತೆ. ಆಯಿತಾ? ಈ ಥರ ಬಂತು ಈಗ ಡೈಮೆನ್ಷನ್. ಇದೇನಾಗುತ್ತೆ? 50 ಮೀಟರ್ ಬೈ 50 ಮೀಟರ್ ಆಯಿತು. ಇದರಲ್ಲಿ ನಾವು ಇದನ್ನು ಮೈನಸ್ ಮಾಡ್ತಾ ಇದ್ದೀವಿ. 45 ಮೀಟರ್ ಬೈ 45 ಮೀಟರ್. ಆಯಿತಾ? ಈ ದೊಡ್ಡ ಏರಿಯಾದಲ್ಲಿ ಈ ಏರಿಯಾನ ಮೈನಸ್ ಮಾಡಿದ್ರೆ ನಮಗೆ ವಾಕ್ವೇ ಸಿಗುತ್ತೆ. ಆಯಿತಾ? ಈ ಪೂರ್ತಿ ಏರಿಯಾದಲ್ಲಿ ಇದನ್ನು ಮೈನಸ್ ಮಾಡಿ, ಇದನ್ನು ಕಟ್ ಮಾಡಿ ಬಿಸಾಕಿದ್ರೆ ನಮಗೆ ವಾಕ್ವೇದು ಏರಿಯಾ ಸಿಗುತ್ತೆ. ಆಯಿತಾ? ತುಂಬ ಸಿಂಪಲ್ ಆಗಿದೆ. ನಾವು ಇದೆಲ್ಲ ಎಲ್ಲಿ ಕಲ್ತಿದ್ದು ಅಂದರೆ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸಲ್ಲಿ. ನೀವು ಯಾವುದೇ ಬ್ರಾಂಚ್ ಇಂಜಿನಿಯರಿಂಗ್ ಕಾಲೇಜ್ ಯಾವುದೇ ಬ್ರಾಂಚ್ ಸೇರಿದ್ರು ಫಸ್ಟ್ ಇಯರ್ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಅಂತ ಒಂದು ಸಬ್ಜೆಕ್ಟ್ ಬರುತ್ತೆ. ಆಯಿತಾ? ಅದು ಫಸ್ಟ್ ಇಯರ್ ಎಲ್ಲ ಬ್ರಾಂಚಸ್ಗೂ ಕಾಮನ್ ಸಬ್ಜೆಕ್ಟ್ ಇಂಜಿನಿಯರ್ ಮೆಕ್ಯಾನಿಕ್ಸ್ ಅಂತ. ಅದರಲ್ಲಿ ಈ ರೀತಿ ತರಾವರಿ ಲೆಕ್ಕಗಳು ಸಾಲ್ವ್ ಮಾಡಿಸಿದ್ದೀವಿ. ಆಯಿತಾ? ಇಂಜಿನಿಯರಿಂಗ್ ಸ್ಟೂಡೆಂಟ್ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಗೆ ಸೇಮ್ ಈ ರೀತಿ ಏರಿಯಾ ಫೈಂಡ್ ಔಟ್ ಮಾಡಿ, ಆಯಿತಾ, ವಾಲ್ಯೂಮ್ ಫೈಂಡ್ ಔಟ್ ಮಾಡಿ ಅಂದ್ಬಿಟ್ಟು ಸುಮಾರು ಲೆಕ್ಕಗಳಿರುತ್ತೆ. ಸೇಮ್ ಅದೇ ಕಾನ್ಸೆಪ್ಟು ಇಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಆಯಿತಾ? ನೋಡಿ ಡಿಫಿಕಲ್ಟಿ ಲೆವೆಲ್, ನವೋದಯ ಮಕ್ಕಳಿಗೆ ಡಿಫಿಕಲ್ಟಿ ಲೆವೆಲ್ ಎಷ್ಟಿದೆ, ಏನಕ್ಕೆ ಮಕ್ಕಳು ಔಟ್ ಆಫ್ ಔಟ್ ಸ್ಕೋರ್ ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಇದು. ಆಯಿತಾ? ಈ ಲೆವೆಲ್ 10ನೇ ಕ್ಲಾಸಲ್ಲೂ ಮೋಸ್ಟ್ಲಿ ಇದ್ರೂ ಇರುತ್ತೆ, 10ನೇ ಕ್ಲಾಸಲ್ಲಿ ಇದ್ರೂ ಇರುತ್ತೆ. ಆದರೆ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಒಂದು 100% ಇದ್ದಿದೆ. ಯಾಕೆಂದರೆ ನಾನೇ ಪಾಠ ಮಾಡಿದ್ದೀನಿ. ಫಸ್ಟ್ ಇಯರ್ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಸಬ್ಜೆಕ್ಟ್ ನಾನು ಪಾಠ ಮಾಡಿದ್ದೀನಿ. ಅದರಲ್ಲಿ ಸಬ್ಜೆಕ್ಟ್ ಯಾವುದೋ ಒಂದು ಟಾಪಿಕ್ ಇದೆ, ಏರಿಯಾ ಮತ್ತು ವಾಲ್ಯೂಮ್. ಅದರಲ್ಲಿ ಈ ರೀತಿ ಲೆಕ್ಕಗಳು ಸುಮಾರು ಲೆಕ್ಕ ಮಾಡ್ತಿದೆ. ಟ್ರಪಿಸಾಯ್ಡಲ್ಲು, ಟ್ರಯಾಂಗಲ್ಲು, ಇನ್ಯಾವುದೋ ಎಕ್ಸಾಗನ್ನು, ಇನ್ಯಾವುದೋ ಡ್ಯಾಮ್ ಚಿತ್ರ ಕೊಟ್ಬಿಟ್ಟು ಅದರಲ್ಲಿ ಶೇಡೆಡ್ ಕೊಟ್ಬಿಟ್ಟು ಅದ್ರ ಏರಿಯಾ ಫೈಂಡ್ ಔಟ್ ಮಾಡಿ, ಈ ರೀತಿ ಸುಮಾರು ಲೆಕ್ಕಗಳು ಮಾಡ್ತಿದ್ವಿ. ಆಯಿತಾ? ಇದಕ್ಕೇನು ಮಾಡಿ, ಫಸ್ಟು ಔಟರ್ ಏರಿಯಾ ಫೈಂಡ್ ಔಟ್ ಮಾಡಿ, ಅದರಲ್ಲಿ ಇನ್ನರ್ ಏರಿಯಾ ಮೈನಸ್ ಮಾಡಿ, ನಿಮಗೆ ಇಷ್ಟು ಸಿಗುತ್ತೆ. ಇದು ಮಾತ್ರ ಸಿಗುತ್ತೆ ನೋಡಿ. ಏನು ಮಾಡಿ, ಔಟರ್ ಏರಿಯಾ ಏನಿದೆ 50 × 50, ಇದರಲ್ಲಿ 45 × 45. ಆಯಿತಾ? 50 × 50 ಅಂದರೆ ಎಷ್ಟಾಗುತ್ತೆ? 5 × 25, 205 ಮೈನಸ್ 45 × 45 ಅಂದರೆ ಎಷ್ಟಾಗುತ್ತೆ? 45 × 45 ಅಂದರೆ 2025 ಆಗುತ್ತೆ. ಮೈನಸ್ ಮಾಡಿದ್ರೆ ನಮಗೆ 475 ಮೀಟರ್ ಸ್ಕ್ವೇರ್ ಬರುತ್ತೆ. ಆಯಿತಾ? ಇದ್ರ ಏರಿಯಾ. ಆಯಿತಾ? ಇದೆಯಲ್ಲ ವಾಕ್ವೇದು ಏರಿಯಾ 475 ಮೀಟರ್ ಸ್ಕ್ವೇರ್ ಬರುತ್ತೆ. ಕಾಸ್ಟ್ ಎಷ್ಟಾಗುತ್ತೆ? ಟೋಟಲ್ ಕಾಸ್ಟು 475 ಇಂಟು ಪರ್ ಸ್ಕ್ವೇರ್ ಮೀಟರ್ಗೆ 10 ರೂಪೀಸ್ ಇದೆ. ಇದೇನಾಗುತ್ತೆ? 4750 ರೂಪೀಸ್ ಆಗುತ್ತೆ. 4750 ರೂಪೀಸ್ ಆಗುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17 ಈ ರೀತಿ 4 ಡಯಾಗ್ರಾಮ್ ಕೊಟ್ಟಿದ್ರೆ, ಈ ರೀತಿ 4 ಡಯಾಗ್ರಾಮ್ ಕೊಟ್ಬಿಟ್ಟು ಯಾವ ರೆಕ್ಟ್ಯಾಂಗಲ್ಗೆ ಮ್ಯಾಕ್ಸಿಮಮ್ ಏರಿಯಾ ಇದೆ ಅಂತ ಕೇಳಿದ್ದಾರೆ. ಆಯ್ತಾ? ಇದರಲ್ಲಿ ಯಾವ ರೆಕ್ಟ್ಯಾಂಗಲ್ಗೆ ಮ್ಯಾಕ್ಸಿಮಮ್ ಏರಿಯಾ ಇದೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ ಬರುತ್ತೆ. ಇದಕ್ಕೆ ಆನ್ಸರ್ ಬಿ. ಆಯ್ತಾ? 196 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಇದೆಲ್ಲ ಚಿಕ್ಕ ಇದೆ. ಇದು 180, 192, 187. ಸ್ವಲ್ಪ ಮಕ್ಕಳು ಏನು ಮಿಸ್ಟೇಕ್ ಮಾಡಿದ್ದಾರೆ ಅಂದರೆ, ಇದು ಸ್ಕ್ವೇರ್ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ. ಇದು ಸ್ಕ್ವೇರು, ಇದೆಲ್ಲ ರೆಕ್ಟ್ಯಾಂಗಲ್ಲು. ಆಯ್ತಾ? ಇದು ರೆಕ್ಟ್ಯಾಂಗಲ್ಲು, ಇದು ರೆಕ್ಟ್ಯಾಂಗಲ್ಲು, ಇದು ರೆಕ್ಟ್ಯಾಂಗಲ್ಲು, ಇದು ರೆಕ್ಟ್ಯಾಂಗಲ್ಲು. ಸೊ ಇದು ಸ್ಕ್ವೇರು. ಆ ರೀತಿ ಕನ್ಸಿಡರ್ ಮಾಡ್ಕೊಂಡು ಇದನ್ನ ಬಿಟ್ಬಿಟ್ಟಿದ್ದಾರೆ. ಇದನ್ನ ಬಿಟ್ಬಿಟ್ಟು ಏರಿಯಾ ಫೈಂಡ್ ಔಟ್ ಮಾಡಿದ್ರೆ ಇದ್ರದ್ದು ಮೂರದು ಏರಿಯಾ ಫೈಂಡ್ ಔಟ್ ಮಾಡಿಬಿಟ್ಟು ಇದಕ್ಕೆ ಮಾರ್ಕ್ ಮಾಡಿದ್ದಾರೆ 192 ಸೆಂಟಿಮೀಟರ್ ಸ್ಕ್ವೇರ್ ಅಂತ. ಆಕ್ಚುಲಿ ಡೆಫಿನೇಷನ್ ಏನು ಹೇಳುತ್ತೆ ಅಂದರೆ, ಸ್ಕ್ವೇರ್ ಈಸ್ ಎ ರೆಕ್ಟ್ಯಾಂಗಲ್ ಅಂತ ಡೆಫಿನೇಷನ್ ಇದೆ. ಸ್ಕ್ವೇರ್ ಈಸ್ ಎ ರೆಕ್ಟ್ಯಾಂಗಲ್ ಅಂತ ಡೆಫಿನೇಷನ್ ಇದೆ. ಆಯಿತಾ? ಚೌಕ ಒಂದು ಆಯತ, ಕನ್ನಡದಲ್ಲಿ ಚೌಕ ಒಂದು ಆಯತ ಅಂತ ಒಂದು ಡೆಫಿನೇಷನ್ ಇದೆ. ಆಯಿತಾ? ಆ ಡೆಫಿನೇಷನ್ ಮುಖಾಂತರ ಆನ್ಸರ್ ಬಿ ಆಗುತ್ತೆ. ಆಯಿತಾ? ಸ್ಕ್ವೇರು ಒಂದು ರೆಕ್ಟ್ಯಾಂಗಲ್. ಆಯಿತಾ? ಏನಿದೆ ಅಂದರೆ ಡೈಮೆನ್ಷನ್ ಸೇಮ್ ಇದೆ, ಎಲ್ಲ ಡೈಮೆನ್ಷನ್ ಸೇಮ್ ಇದೆ, ಸೊ ಇದು ಒಂದು ರೆಕ್ಟ್ಯಾಂಗಲ್. ಆಯಿತಾ? ಸ್ಕ್ವೇರ್ ಇದೆ ಅಂತ ತಿಳ್ಕೊಳ್ಳಿ, ಹಿಂಗೆ ಒಂದು ರೆಕ್ಟ್ಯಾಂಗಲ್ಲು. ಆಯಿತಾ? ಇದ್ರ ಏರಿಯಾ, ಇದು ಲೆಂತ್ ಇದೆಯಲ್ಲ, ಲೆಂತ್ ಕಡಿಮೆ ಮಾಡ್ಕೊಂಡು ಬನ್ನಿ. ಲೆಂತ್ ಕಡಿಮೆ ಮಾಡ್ಕೊಂಡು ಬರ್ತಾ ಇದ್ದಂಗೆ ಇದು ಸ್ಕ್ವೇರ್ ಆಗೋಗುತ್ತೆ. ಆಯಿತಾ? ರೆಕ್ಟ್ಯಾಂಗಲ್ ಇದ್ದು ಸ್ಕ್ವೇರ್ ಆಗೋಗುತ್ತೆ. ಆಯಿತಾ? ಸೇಮ್ ಡೆಫಿನೇಷನ್, ಸ್ಕ್ವೇರ್ ಇಸ್ ಎ ರೆಕ್ಟ್ಯಾಂಗಲ್. ಆ ಕಾನ್ಸೆಪ್ಟ್ ಮೇಲೆ ಕ್ವಶನ್ ನಂಬರ್ 17 ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18 ಏನು ಕೇಳಿದ್ದೇನೆ ಅಂದರೆ, ಒಂದು ಬೈಸಿಕಲ್ದು ವೀಲ್ ಇದೆಯಂತೆ. ಆಯಿತಾ? ಒಂದು ಬೈಸಿಕಲ್ ವೀಲ್ ಇದೆಯಂತೆ, ಅದರಲ್ಲಿ 24 ಸ್ಪೋಕ್ಸ್ ಇದೆಯಂತೆ. ಆಯಿತಾ? ಅದರಲ್ಲಿ 24 ಸ್ಪೋಕ್ಸ್ ಇದೆಯಂತೆ.
ಎರಡು ಸ್ಪೋಕ್ಸ್ ನಡುವೆ ಎಷ್ಟು ಆಂಗಲ್ ಇದೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯ್ತಾ. ಎರಡು ಕಡ್ಡಿಗಳ ನಡುವೆ ಎಷ್ಟು ಆಂಗಲ್ ಇದೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯ್ತಾ. ನೀವೇನು ಮಾಡಿ 24 ಅದೇನೊಂದು ಇಂಡಿಯನ್ ನ್ಯಾಷನಲ್ ಫ್ಲಾಗ್ ಅಲ್ಲಿ ಇದೆಯಲ್ಲ 24 ಸ್ಪೋಕ್ಸು ಬರಿತಾ ಕೂತ್ಕೋಬೇಡಿ ಯಾವ್ದಾರ ಒಂದು 4 ಸ್ಪೋಕ್ಸ್ ಹಾಕಿ ಈ ರೀತಿ 4 ಸ್ಪೋಕ್ಸ್ ಹಾಕಿ ಆಯ್ತಾ. ಎಷ್ಟು ಆ್ಯಂಗಲ್ ಬರುತ್ತೆ ನಿಮಗೆ ನೋಡಿ, ಇದೊಂದು ಆ್ಯಂಗಲ್ ಬರುತ್ತೆ, ಇದೊಂದು ಆ್ಯಂಗಲ್ ಬರುತ್ತೆ, ಇದೊಂದು ಆ್ಯಂಗಲ್ ಬರುತ್ತೆ, ಇದೊಂದು ಆ್ಯಂಗಲ್ ಬರುತ್ತೆ ಆಯ್ತಾ. ಸ್ಪೋಕ್ಸ್ ಎಷ್ಟಿದೆ? 1 2 3 4 4 ಸ್ಪೋಕ್ಸ್ ಇದೆ, 4 ಆ್ಯಂಗಲ್ ಬರುತ್ತೆ. ಓಕೆನಾ, ಕಾನ್ಸೆಪ್ಟ್ ಅರ್ಥ ಆಯ್ತಾ? ಈಗ ನೋಡಿ 24 ಸ್ಪೋಕ್ಸ್ ಇದೆಯಂತೆ ಆಯ್ತಾ. ಟೋಟಲ್ ಆಗಿ ಎಷ್ಟಿದೆ ಆ್ಯಂಗಲ್? ಒಂದು ಸರ್ಕಲ್ ಅಂದರೆ 360 ಡಿಗ್ರಿ ಇದೆ ಆಯ್ತಾ. 4 ಸ್ಪೋಕ್ಸ್ ಇದ್ರೆ ಡಿವೈಡೆಡ್ ಬೈ 4 ಮಾಡಿ ಆಗ 90 ಡಿಗ್ರಿ ಬರುತ್ತೆ ಆಯ್ತಾ. ಅವ್ನು ಕ್ವಶನ್ ಏನು ಕೇಳಿರೋದು? 24 ಸ್ಪೋಕ್ಸ್ ಕೇಳಿರೋದು ಆಯ್ತಾ. ಹಾಗೇನು ಮಾಡಿ 360 ಡಿವೈಡೆಡ್ ಬೈ 24 ಅಂತ ಮಾಡಿ ಆಯ್ತಾ. ಎಷ್ಟು ಬರುತ್ತೆ ಆನ್ಸರ್? 15 ಡಿಗ್ರಿ ಬರುತ್ತೆ ಆಯ್ತಾ. 360 ಡಿವೈಡೆಡ್ ಬೈ 24, ಯಾಕಂದರೆ 24 ಸ್ಪೋಕ್ಸ್ ಕೇಳಿದ್ದೇನೆ, ಡಿವೈಡ್ ಮಾಡಿ ಆನ್ಸರ್ 15 ಡಿಗ್ರಿ ಬರುತ್ತೆ ಆಯ್ತಾ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ ಬರುತ್ತೆ. ಅವ್ನು ಇನ್ನೊಂದ್ಸಲ ನೆಕ್ಸ್ಟ್ ಸಲ ಏನು ಮಾಡ್ತಾನೆ ಅಂದರೆ ನೆಕ್ಸ್ಟ್ ಎಕ್ಸಾಮಿನಲ್ಲಿ ಯಾವುದೋ ಒಂದು ಸ್ಪೋಕ್ಸ್ ಇರುತ್ತೆ ಅಥವಾ ಟರ್ಬೈನ್ ಇರುತ್ತೆ, ಟರ್ಬೈನ್ ವೀಲಲ್ಲಿ 48 ಸ್ಪೋಕ್ಸ್ ಇರುತ್ತೆ ಅಂತ ಕೇಳ್ತಾನೆ ಆಯ್ತಾ. ಈಗ 24 ಕೇಳಿದಾನೆ, ಮುಂದಿನ ಎಕ್ಸಾಮಲ್ಲಿ 48 ಸ್ಪೋಕ್ಸ್ ಇದೆ ಅಂತ ಕೇಳ್ತಾನೆ. ಆಗೇನು ಮಾಡ್ತೀರಾ? 360 ಡಿವೈಡೆಡ್ ಬೈ 48 ಅಂತ ಮಾಡಿ, 360 ಡಿವೈಡೆಡ್ ಬೈ 48 ಅಂತ ಮಾಡಿ ಆಯ್ತಾ. ಹಾಗೇನಾದ್ರು 7.5 ಡಿಗ್ರಿ ಏನೋ ಬರುತ್ತೆ, 7.5 ಡಿಗ್ರಿ ಏನೋ ಬರುತ್ತೆ ಆಯ್ತಾ. ಈ ಕ್ವಶನ್ಗೆ ಎಷ್ಟು ಆನ್ಸರ್ ಬರುತ್ತೆ? ಕ್ವಶನ್ ನಂಬರ್ 18ಗೆ ಆನ್ಸರ್ ಬಿ. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19ನಲ್ಲಿ ಏನು ಕೇಳಿದ್ದೇನೆ ಅಂದರೆ ಗಡಿಯಾರದಲ್ಲಿ 6 AM ಅಥವಾ 6 PM ಆಯ್ತಾ. ಕ್ವಶನ್ ಅಲ್ಲಿ 6 PM ಅಂತ ಕೊಟ್ಟಿದ್ದಾನೆ. ಅದೇನಾರು ಆಗಿರ್ಬೋದು, 6 AM ಆಗಿರ್ಬೋದು, 6 PM ಆಗಿರ್ಬೋದು. ಆ ಟೈಮಲ್ಲಿ ಚಿಕ್ಕ ಮುಳ್ಳು ಮತ್ತೆ ದೊಡ್ಡ ಮುಳ್ಳು ಆಯ್ತಾ, ಇವೆರಡರ ನಡುವೆ ಆಂಗಲ್ ಎಷ್ಟಿರುತ್ತೆ ಅಂತ ಕೇಳಿದ್ದಾನೆ. ನೋಡಿ ಎಷ್ಟಿದೆ, ಚಿಕ್ಕ ಮುಳ್ಳು ಮತ್ತೆ ದೊಡ್ಡ ಮುಳ್ಳು ಇವೆರಡರ ನಡುವೆ ಆಂಗಲ್ ಎಷ್ಟಿದೆ? ಆಂಗಲ್ ಎಷ್ಟಿದೆ? ಇದು ಸ್ಟ್ರೈಟ್ ಆಂಗಲ್, ಇದನ್ನ ಸ್ಟ್ರೈಟ್ ಆಂಗಲ್ ಅಂತ ಹೇಳ್ತೀವಿ. 180 ಡಿಗ್ರಿ ಇರುತ್ತೆ ಆಯ್ತಾ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ, ಸ್ಟ್ರೈಟ್ ಆಂಗಲ್. ಸ್ಟ್ರೈಟ್ ಆಂಗಲ್ ಅಂತ, ಅಥವಾ ಕನ್ನಡದಲ್ಲಿ ಸರಳ ಕೋನ ಆಯ್ತಾ. ಅವನೇನೋ ಡೈರೆಕ್ಟಾಗಿ 180 ಡಿಗ್ರಿ ಅಂತ ಏನಾರು ಕೊಟ್ಟಿದ್ರೆ 180 ಡಿಗ್ರಿಗೆ ಮಾರ್ಕ್ ಮಾಡಿ ಆಯ್ತಾ. ಕ್ವಶನ್ ನಂಬರ್ 19ಗೆ ಆನ್ಸರು ಡಿ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20ಲಿ ಒಂದು ಬಾರ್ ಗ್ರಾಫ್ ಕೊಟ್ಟಿದ್ದಾನೆ. ಒಂದು ಬಾರ್ ಗ್ರಾಫ್ ಕೊಟ್ಬಿಟ್ಟು ಯಾವ್ಯಾವ ಸ್ಟೂಡೆಂಟು ಎಷ್ಟೆಷ್ಟು ಕ್ವಶನ್ ಸಾಲ್ವ್ ಮಾಡಿದ್ದಾರೆ ಅಂತ ಡೀಟೇಲ್ ಕೊಟ್ಟಿದ್ದಾನೆ ಆಯ್ತಾ. ನೋಡಿ, ಪಿ ಅನ್ನೋನು 4 ಕ್ವಶನ್ ಸಾಲ್ವ್ ಮಾಡಿದ್ದಾನೆ, ಕ್ಯೂ ಅನ್ನೋನು 6 ಕ್ವಶನ್ ಸಾಲ್ವ್ ಮಾಡಿದ್ದಾನೆ, ನೆಕ್ಸ್ಟು ಆರ್ ಅನ್ನೋನು 10 ಕ್ವಶನ್ ಸಾಲ್ವ್ ಮಾಡಿದ್ದಾನೆ, ಲಾಸ್ಟಲ್ಲಿ ಎಸ್ ಅನ್ನೋನು 8 ಕ್ವಶನ್ನ ಸಾಲ್ವ್ ಮಾಡಿದ್ದಾನೆ ಆಯ್ತಾ. ಫೈನಲ್ ಆಗಿ ಕ್ವಶನ್ ಏನು ಕೇಳಿದ್ದಾನೆ ಅಂದರೆ ಕ್ಯೂ ಮತ್ತು ಆರು ಪಿ ಮತ್ತು ಎಸ್ಗೆ ಕಂಪೇರ್ ಮಾಡಿದ್ರೆ ಎಷ್ಟು ಕ್ವಶನ್ನ ಜಾಸ್ತಿ ಸಾಲ್ವ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ ಆಯ್ತಾ. ಕ್ಯೂ ಮತ್ತು ಆರು, ಪಿ ಮತ್ತು ಎಸ್ ಇವರಿಬ್ಬರಿಗೆ ಕಂಪೇರ್ ಮಾಡಿದ್ರೆ ಇವರಿಬ್ರು ಎಷ್ಟು ಕ್ವಶನ್ನ ಜಾಸ್ತಿ ಸಾಲ್ವ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ ಆಯ್ತಾ. ನೋಡಿ, ಫಸ್ಟ್ ಕ್ಯೂ ಎಷ್ಟು ಕ್ವಶನ್ ಸಾಲ್ವ್ ಮಾಡಿದ್ದಾನೆ? ಕ್ಯೂ 6 ಕ್ವಶನ್ ಸಾಲ್ವ್ ಮಾಡಿದ್ದಾನೆ, ಆರ್ ಎಷ್ಟು ಸಾಲ್ವ್ ಮಾಡಿದ್ದಾನೆ? 10 ಕ್ವಶನ್ ಸಾಲ್ವ್ ಮಾಡಿದ್ದಾರೆ. ಟೋಟಲ್ ಮಾಡಿ 16 ಬರುತ್ತೆ ಆಯ್ತಾ. ಇವರಿಬ್ರು ಕಂಬೈಂಡು 16 ಕ್ವಶನ್ ಸಾಲ್ವ್ ಮಾಡಿದ್ದಾರೆ. ನೆಕ್ಸ್ಟ್ ನೋಡಿ, ಪಿ ಎಷ್ಟು ಕ್ವಶನ್ ಸಾಲ್ವ್ ಮಾಡಿದ್ದಾನೆ? ಪಿ 4 ಕ್ವಶನ್ ಸಾಲ್ವ್ ಮಾಡಿದ್ದಾನೆ. ಎಸ್ ಎಷ್ಟು ಕ್ವಶನ್ ಸಾಲ್ವ್ ಮಾಡಿದ್ದಾನೆ? ಎಸ್ 8 ಕ್ವಶನ್ ಸಾಲ್ವ್ ಮಾಡಿದ್ದಾನೆ. ಇವರಿಬ್ರು ಕಂಬೈನ್ ಮಾಡಿ 12 ಕ್ವಶನ್ ಸಾಲ್ವ್ ಮಾಡಿದ್ದಾರೆ ಆಯ್ತಾ. ಇವನಿಗಿಂತ 4 ಕ್ವಶನ್ ಜಾಸ್ತಿ ಸಾಲ್ವ್ ಮಾಡಿದ್ದಾನೆ ಆಯ್ತಾ. ಕ್ಯೂ ಮತ್ತು ಆರು ಇವರು ಕಂಪೇರ್ ಮಾಡಿದ್ರೆ 4 ಕ್ವಶನ್ ಜಾಸ್ತಿ ಸಾಲ್ವ್ ಮಾಡಿದ್ದಾರೆ. ಜಸ್ಟ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿ ಆಯ್ತಾ. ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 20ಗೆ ಆನ್ಸರ್ ಎ.